ಮತ್ತೊಮ್ಮೆ ಟೀಮ್ 45ಗೆ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ಚಿತ್ರೀಕರಣ ಮುಕ್ತಾಯ ಆಗಿರೋದ್ರಿಂದಾಗಿ ಅಭಿಮಾನಿಗಳೆಲ್ಲರಿಗೂ ಕೂಡ ಒಂದು ಖುಷಿಯ ವಿಷಯ ಇದು. ತೆರೆ ಮೇಲೆ ಯಾವಾಗ ಬರುತ್ತೆ ಅಂತ ಕೇಳಬೇಕಾದ್ರೆ ಅದಕ್ಕೂ ಮುನ್ನ ನೇರವಾಗಿ ನಾವು ಶಿವಣ್ಣ ಅವರಿಂದ ಮಾತು ಶುರು ಮಾಡೋಣ ಅಂತ ಹೇಳಿ. ಓ ಟು ಯು ಶಿವಣ್ಣ. ಫಿಲಮ್ ಇವತ್ತು ಕುಂಬಳಕಾಯಿ ಹೊಡೆದಿದ್ದು ಭಾಳ ಖುಷಿಯಾಗುತ್ತೆ. ಅಂದರೆ ಈ ಶೂಟಿಂಗ್ ಪ್ರತಿ ಟೈಮಲ್ಲಿ ಶೂಟಿಂಗ್ ಮಾಡಬೇಕಾದ್ರೂ ಒಂದೊಂದು ಗ್ಯಾಪ್ ಇರೋದು, ಬಟ್ ಗ್ಯಾಪ್ ಇದ್ರೂ ಬಟ್ ಈ ಸಿನಿಮಾದಲ್ಲಿ ಬಂದಾಗೆಲ್ಲ ಏನೋ ಒಂದು ಅಂತೀವಿ, ಐ ಡೋಂಟ್ ನೋ ವಾಟ್ ಇಸ್ ಎಕ್ಸಾಕ್ಟ್ಲಿ, ಒಂದು ಪವರ್ ಎಳಿತಾ ಇರುತ್ತೆ. ಒಳ್ಳೆ ಪಾತ್ರ ಆ್ಯಂಡ್ 3 ಜನದ್ದು ಅಷ್ಟೇ, ಉಪೇಂದ್ರ ಅವ್ರದ್ದು ಅಷ್ಟೇ, ರಾಜ್ಬಿ ಶೆಟ್ಟಿ ಅವ್ರದ್ದು ಅಷ್ಟೇ. ಇದರಲ್ಲಿ ಅವ್ರ ಮುಂದೆ ಇವ್ರ ಮುಂದೆ ಅಂತಲ್ಲ, ಎಲ್ಲರೂ ಮುಂದೆನೇ ಈ ಪಿಕ್ಚರಲ್ಲಿ ಅಷ್ಟು ಅದ್ಭುತವಾಗಿದೆ. ನನಗೆ ಉಪೇಂದ್ರ ಕ್ಯಾರೆಕ್ಟರ್ ಆಗಲಿ, ಇಲ್ಲ ರಾಜ್ಬಿ ಶೆಟ್ಟಿ ಅವ್ರದ್ದಾಗಲಿ, ಅಥವಾ ಅರ್ಜುನ್ ಜಿ ಫಸ್ಟ್ ಟೈಮ್ ನನ್ನ ಕತೆ ಹೇಳಿದಾಗ ನಾ ಇದನ್ನ ಕತೆನ ಬೇರೆ ಯಾರಿಗೂ ಕೊಡ್ತೀನಿ ಅಣ್ಣ ಅಂತ ಹೇಳಿದ್ರು. ಇಲ್ಲ, ಯಾಕ್ರಿ ಇಷ್ಟು ಒಳ್ಳೆ ಕತೆ ಮಾಡಿದ್ರೆ ನೀವು ಬಿಟ್ಬಿಟ್ಟು ಯಾಕೆ ಇನ್ನೊಬ್ರು ಕೊಡ್ತೀರ, ಅಟ್ಯಾಚ್ ನೀವೇ ಮಾಡ್ಬೋದಲ್ಲ, ಯಾಕೆ ನಿಮ್ಗೆ ಇಷ್ಟ ಅಲ್ವಾ ಅಂತ ಕೇಳಿದೆ. ಇಷ್ಟ ಇದೆ ಮಾಡ್ಬೋದಾ ಅಣ್ಣ ಅಂದರೆ, ಮಾಡಿರಿ ದೇವ್ರಿದೆ ಜಮಾಯಿಸೋಣ ಅಂತ ಹೇಳ್ಬಿಟ್ಟು ಅವತ್ತಿನ ಶುರು ಆಯಿತು. ಆಮೇಲೆ ಅದಕ್ಕೆ ರಮೇಶ್ ರೆಡ್ಡಿ ಅವ್ರು ಕೈ ಕೊಟ್ಟರು, ಸಾಥ್ ಕೊಟ್ಟರು ಪ್ರೊಡ್ಯೂಸರ್ ಆಗಿ, ಹಾಗೂ ಸತ್ಯ ಹೆಗಡೆ ಕ್ಯಾಮ್ರಾಮನ್ ಆಗಿ ಬಂದರು. ತುಂಬ ಒಳ್ಳೆ ಟೀಮ್ ಆಯಿತು. ಆಮೇಲೆ ನಾನು ಉಪೇಂದ್ರ ಅಂದ ತಕ್ಷಣ ನಮ್ಗೆ ಭಾಳ ಖುಷಿ ಆಯಿತು. ಜೊತೆ ರಾಜ್ಬಿ ಶೆಟ್ಟಿ ಅಂದ ತಕ್ಷಣ ಇನ್ನೂ ಖುಷಿ ಆಯಿತು. ಯಾಕಂದರೆ ಅದರಲ್ಲಿ ಒಂದು ಸ್ಪಾರ್ಕ್ ಇದೆ, ನಂಗೆ ತುಂಬ ಇಷ್ಟ. ಸೊ ಒಂದು ಕಾಂಬಿನೇಷನ್ ಅಂತ ಬಂದಾಗ ಅದು ಕೂಡ ಬರಬೇಕು. ಈ ಪಿಕ್ಚರ್ಲಿ ಎಲ್ಲ ಕೂಡ ಬಂದಿದೆ. ಯಾರು ಹೆಂಗೆ ಅಂತ ನೀವು ಸಿನಿಮಾ ಬಂದು ನೋಡಿದಾಗ ಗೊತ್ತಾಗುತ್ತೆ. ಇಡೀ ಜರ್ನಿ ಒಂದು ಸ್ವರ್ಗಕ್ಕೆ ಹೋದಂಗೆ ಆಗುತ್ತೆ, ಒಂದು ಹೆವೆನ್ಗೆ ಹೋದಂಗೆ ಆಗುತ್ತೆ ಅಂಥ ಒಂದು ಅನುಭವ ಆಯಿತು. ಅರ್ಜುನ್ ಜನ್ಯ ಫಸ್ಟ್ ಸಿನಿಮಾ ಅಂತ ನಂಗೆ ಅನಿಸ್ಲೇ ಇಲ್ಲ. ಅವ್ರು ಮಾಡಿದ ಸ್ಟೈಲ್ ಇರ್ಬೋದು, ಅವ್ರ ಪರ್ಫೆಕ್ಷನ್ ಇರ್ಬೋದು, ಒಂದು ಸತ್ಯಗಳ ಜೊತೆಲಿ ಅವ್ರು ಡಿಸ್ಕಸ್ ಮಾಡಿ ಆ ಲೈಟಿಂಗ್ ಸ್ಕೀಮ್ಸ್ ಇರ್ಬೋದು, ಪ್ರತಿಯೊಂದು ಟೈಮಲ್ಲೂ ರವಿ ವರ್ಮಾ ಆ್ಯಕ್ಷನ್ ಬ್ಲಾಕ್ಸ್ ಇರ್ಬೋದು, ಅಮೇಝಿಂಗಾಗಿ ಮಾಡಿದ್ದಾರೆ. ನಾನು ಈ ಸಿನಿಮಾದಲ್ಲಿ ಎದೆ ತಟ್ಕೊಂಡು ಹೇಳ್ತೀನಿ, ನಮ್ಮ ಭಾರತ ಚಿತ್ರರಂಗದಲ್ಲೇ ಒನ್ ಆಫ್ ದ ಬೆಸ್ಟ್ ಆ್ಯಕ್ಷನ್ ಆಗುತ್ತೆ ಅನ್ನೋ ಒಂದು ಭರವಸೆ ಇದೆ. ಹೋಪ್ ಇಟ್ ವಿಲ್ ಬಿ ಫುಲ್ಫಿಲ್ಡ್. ಆ್ಯಂಡ್ ಅದಕ್ಕೆ ರಮೇಶ್ ರೆಡ್ಡಿ ಅವರು ಏನೇ ಆದರೂ ಪರವಾಗಿಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಅವರು ಧೈರ್ಯ ಮಾಡಿದ್ದು ತುಂಬ ಅದ್ಭುತವಾಗಿತ್ತು. ಆ್ಯಂಡ್ ಉಪೇಂದ್ರ ಜೊತೆ ಕಾಂಬಿನೇಷನ್ ಮಾಡ್ಬೇಕಾದ್ರೆ ಯಾವಾಗಲೂ ಅದು ಖುಷಿಯಾದ ವಿಷಯನೇ. ಯಾಕಂದರೆ ನನ್ನ ಫೇವ್ರೆಟ್ಟು ಉಪೇಂದ್ರ. ಯಾವಾಗಲೂ ಜೊತೆಲಿದ್ದಾಗ ಯಾವಾಗ ತಮಾಷೆ ಮಾಡ್ತಾ ಇರ್ತೀವಿ, ಎಮೋಷನ್ ಬಂದಾಗ ಎಮೋಷನಲ್ ಆಗಿರ್ತೀವಿ. ಅಂದರೆ ಐ ಟು ಐ ಕೊಡೋಲ್ಲ, ಜಾಸ್ತಿ ನಗ್ಬಿಡ್ತೀವಿ ಜಾಸ್ತಿ. ಆ್ಯಂಡ್ ರಾಜ್ಬಿ ಶೆಟ್ಟಿ ಅವ್ರ ಜೊತೆ ಅಷ್ಟೇ ತುಂಬ ಚೆನ್ನಾಗಿತ್ತು. ಓವರಾಲ್ ಇಡೀ ಟೀಮು ಐ ಥಿಂಕ್ ಪಾಪ ಇಲ್ಲಿ ಎಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಎಲ್ಲರೂ ಇದ್ದಾರೆ, ಸಸಿಯವ್ರ ಜೊತೆ ಎಲ್ಲ ಇದ್ದಾರೆ. ತುಂಬ ಗೋಳಿ ಕಡಿದೀನಿ ಪಾಪ ಹೆಣ್ಮಕ್ಳನ್ನ ಅಲ್ಲಿ. ಐ ಥಿಂಕ್ ಅವರೆಲ್ಲ ಬೈಕತ್ತಾ ಇರ್ತಾರೆ ಶಿವಣ್ಣನ, ಬಟ್ ಬೈದರೂ ಪರವಾಗಿಲ್ಲ, ನಾನು ಹಂಗೆ ಇರೋದಮ್ಮ, ನಾನೇನು ಮಾಡೋಕ್ಕಾಗಲ್ಲ. ಯಾಕೆಂದರೆ ನೋಡಿ ಸ್ವಾಮಿ, ನಾವಿರೋದೇ ಹೀಗೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಇರೋದು ಬಿಟ್ಬಿಡಿ ಆ ಥರ. ಆದರೂ ಅವರೆಲ್ಲರೂ ಆ ಪ್ರೀತಿ ವಿಶ್ವಾಸ ತೋರಿಸಿದ್ದಾರೆ. ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೂ ಇಡೀ ಪ್ರೊಡಕ್ಷನಲ್ಲಿ ಎಲ್ಲರೂ ಕೆಲಸ ಮಾಡಿದೆ, ಎಲ್ಲ ರವಿ ಇರ್ಬೋದು, ಮ್ಯಾನೇಜರ್ ಇರ್ಬೋದು, ಬೇರೆ ಮ್ಯಾನೇಜರ್ಗಳ ಹೆಸರು ಗೊತ್ತಿಲ್ಲ ಅಷ್ಟು, ಸಾರಿ. ಬಟ್ ಅದು ಸುರೇಶ್, ಆಮೇಲೆ ಯಾರು ಮಂಜುನಾಥ್, ಕೋ ಡೈರೆಕ್ಟರ್ ಮಂಜುನಾಥ್ ಅವರು. ಸೊ ಎವ್ರಿಬಡಿ ಎಲ್ಲರೂ ತುಂಬ ಸಹಕಾರ ಕೊಟ್ಟಿದ್ದಾರೆ. ತುಂಬ ಥ್ಯಾಂಕ್ಸ್. ಆ್ಯಂಡ್ ನಾನೇನಾದರೂ ನಿಮ್ಗೆ ಟ್ರಬಲ್ ಕೊಟ್ಟಿದ್ದೆ, ಐ ಆಮ್ ವೆರಿ ಸಾರಿ ಅಬೌಟ್ ಇಟ್. ಆ್ಯಂಡ್ ಅದರ್ವೈಸ್ 45 9 ನಂಬರ್ ಬರುತ್ತೆ. 100% ಐ ಆಮ್ ಶ್ಯೂರ್ ದಿಸ್ ಫಿಲ್ಮ್ ವಿಲ್ ಬಿ ಫೈನ್. ಕೊನೆಯಲ್ಲಿ ಪ್ರಶ್ನೋತ್ತರಗಳಿಗೆ ಅವಕಾಶವನ್ನು ಕೊಡ್ತೀವಿ. ಒಮ್ಮೆ ಎಲ್ಲರನ್ನ ಮಾತಾಡಿಸ್ಬಿಡೋಣ ಅಂತ ಹೇಳಿ. ಸತ್ಯ ಹೆಗ್ಡೆ ಸರ್, ನಿಮ್ಮ ಅನುಭವ ಹೇಗಿತ್ತು? ಗೊತ್ತಾಯಿತು ನೀವು ಕಟ್ ಮಾಡಿಯೇ ಮಾತಾಡೋದು ಅಂತ, ಆದರೂ ಈಗಲೇ ಸ್ವಲ್ಪ ಆದರೂ ಮಾತಾಡಿ ಅಂತೇಳಿ. ಹೇಗಿತ್ತು? ಖಂಡಿತ ಮಾತಾಡ್ತೀನಿ ಲಾಸ್ಟ್. ಹೌದು, ಹಾಗಾದ್ರೆ ಇವತ್ತು ಲೈಟ್ ಹಿಂಗೆ ಆಗೋವರೆಗೂ ನಾವು ಕಾಯಬೇಕು ಅಂತ ಹೇಳಿ. ರಮೇಶ್ ರೆಡ್ಡಿ ಸರ್, ನಿರ್ಮಾಪಕರಾಗಿ ಎಲ್ಲರೂ ಆ ಕಡೆ ಪಾಸ್ ಮಾಡ್ತಿದ್ದಾರಲ್ಲ ಸರ್, ಹೌದಾ? ಓಕೆ, ಪರವಾಗಿಲ್ಲ. ಉಪೇಂದ್ರ ಸರ್, ನಿಮ್ಮ ಮಾತು ಕೇಳು ಸಾಯಿ. ಎಲ್ರಿಗೂ ನಮಸ್ಕಾರ. ಶಿವಣ್ಣ ಮಾತಾದ್ಮೇಲೆ ನಾವೇನು ಮಾತಾಡೋದೇ ಬೇಡ, ಎಲ್ಲ ಮಾತಾಡ್ಬಿಟ್ರು ಅವರು. ಎಲ್ಲರ ಬಗ್ಗೆ ಮಾತಾಡಿದ್ರು ಅದ್ಭುತವಾಗಿ. ಒಂದೇ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಆ್ಯಸ್ ಎ ಡೈರೆಕ್ಟರ್ ಆಗಿ. 1 ವರ್ಷ ಆಯ್ತು ಶೂಟಿಂಗ್ ಮುಗಿದು, ಇನ್ನೂ ನಾನೇ ಕುಂಬಳಕಾಯಿ ಹೊಡೆದಿಲ್ಲ. ಇನ್ನೂ ಡೌಟ್ ಏನಾರ ಬೇಕಾ ಅಂತ. ಏನು ಕಾನ್ಫಿಡೆಂಟಾಗಿ ಕುಂಬಳಕಾಯಿ ಹೊಡೆದು ಯಾವ ಖುಷಿಯಲ್ಲಿ ಕೂತಿದ್ದೀರ ನೋಡಿ. ಇದು ಪರ್ಫೆಕ್ಷನಿಸ್ಟ್ ಅಂದ್ರೆ. ಎಲ್ಲರೂ ಹೇಳ್ತಾರೆ ಪಿಕ್ಚರ್ ನೋಡಿ ಆಮೇಲೆ ಪಿಕ್ಚರ್ ಮಾಡಬೇಕು ಅಂತ. ಇವ್ರು ಪಿಕ್ಚರ್ ನೋಡ್ಬಿಟ್ಟಿದ್ದಾರೆ ಆಲ್ರೆಡಿ. ಫಿಲಮ್ನೇ ಮಾಡ್ಬಿಟ್ಟು ಆಮೇಲೆ ಸಿನಿಮಾ ಮಾಡ್ತಿದ್ದಾರೆ.
ಅದನ್ನು ನೋಡಿ ಪ್ರೊಡ್ಯೂಸ್ ಮಾಡ್ತೀರಾ, ನೀವೆಂತ ಕಿಲಾಡಿ ಇರಬೇಕು. ಪ್ರತಿ ಸೀನು ಪ್ರತಿ ಶಾರ್ಟ್ ತರಿಸ್ಕೊಂಡು ಎಲ್ಲಿ 10 ವರ್ಷ ಇದು ವರ್ಷ ಇದು ಹಂಗೆ ಬಂದಿದೆಯಾ, ಓಕೆ ಪಕ್ಕ ಅಂತ. ಅವರು ಅಷ್ಟೇ, ಸರ್ ಇದು ಪಕ್ಕ ಇದೆಯಾ, ಪಕ್ಕ. ಎವ್ರಿಥಿಂಗ್ ಇಷ್ಟು ಪ್ಲ್ಯಾಂಡ್ ಆಗಿ ಮೋಸ್ಟ್ಲಿ ಹಾಲಿವುಡ್ಡಲ್ಲಿ ಕೇಳಿದೆ ಈ ಥರ ಮಾಡ್ತಾರೆ ಅಂತ. ಬಟ್ ಕನ್ನಡದಲ್ಲಿ ನನ್ನ ಪ್ರಕಾರ ನಾನು ನೋಡಿದ್ದು ಇದೇ ಫಸ್ಟ್ ಸಿನಿಮಾ, ಈ ಥರ ಮಾಡಿರೋ ಸಿನಿಮಾ. ನಿಜವಾಳ ನೀವು ಮ್ಯೂಸಿಕ್ ಡೈರೆಕ್ಟ್ರಾಗಿ ಆಲ್ರೆಡಿ ಬಿಡಿ ಎಲ್ಲ ರೆಕಾರ್ಡು ಮುರಿದು ಬಿಟ್ಟಿದ್ದೀರಾ, ಬಟ್ ಡೈರೆಕ್ಟ್ರಾಗಿ ಈ ಥರ ಎಂಟ್ರಿ ಕೊಟ್ಟಿರೋದಿದೆಯಲ್ಲ, ಇನ್ನು ಮುಂದೆ ನಾವು ನಿಮಗೆ ಕಾಂಪಿಟೇಟ್ರ್. ಥ್ಯಾಂಕ್ ಯು. ಆಮೇಲೆ ನಿಮಗೆಲ್ಲ ಗೊತ್ತಿರೋಂಗೆ ಇವರು ಅಷ್ಟೇ ಅದ್ಭುತವಾದ ಡೈರೆಕ್ಟ್ರು, ರೈಟ್ರು, ಆರ್ಟಿಸ್ಟ್ ಎಲ್ಲ. ಅವರು ಇದನ್ನು ಒಪ್ಪಿ ಮಾಡ್ತಾ ಇದ್ದಾರೆ ಅಂದ್ರೇ ನೋಡಿ ಎಷ್ಟಿದೆ. ಎಲ್ಲ ನಾವೆಲ್ಲ ಒಪ್ಪಿದ್ದೀವಿ ಅಂದ್ರೇ ನಿಮ್ಮ ಪರ್ಫೆಕ್ಷನ್, ನೀವು ಮಾಡಿರೋ ಸ್ಟೋರಿ ಬಹಳ ವಿಭಿನ್ನವಾದ ಅದ್ಭುತವಾದಂಥ ಸ್ಟೋರಿ, ಒಳ್ಳೆ ಥಾಟ್ ಇರುವಂಥ ಸ್ಟೋರಿ. ಅದು ನೀವು ನೋಡಿ ನಿಮ್ಗೆ ಗೊತ್ತಾದ, ನಾವು ಹೇಳಬಾರ್ದು ಅದನ್ನು, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸತ್ಯ ಹೆಗ್ಡೆ ಅವ್ರು ಮಾತಾಡೋಂಗಿಲ್ಲ, ಇಂಥ ಸಿನಿಮಾಗೆ ನನ್ನ ಕೈಗೆ ಸಿಗಲಿಲ್ಲ, ಇಲ್ಲಿ ಸಿಕ್ಕಾಕೊಂಡ್ರು. ಅದ್ಭುತವಾಗಿ ಮಾಡಿದ್ದಾರೆ ಎಲ್ಲ ಟೀಮು. ಭಾಳ ಏನಂದರೆ ನಾವು ಒಂಥರ ಪಿಕ್ನಿಕ್ ಥರ ಇತ್ತು. ಶೂಟಿಂಗ್ ಹೋದರೆ ಫಸ್ಟ್ ಆಫ್ ಆಲ್ ಶಿವಣ್ಣ ಇದ್ರೆ ಬಿಡಿ, ಅದು ಪಿಕ್ನಿಕ್ಕೆ. ಅವ್ರು ಎಂಥ ಮೂಡಲ್ಲಿದ್ದರು, ಜಾಲಿ ಮಾಡಿ ಖುಷಿ ಮಾಡಿ, ಯಾಕಂದ್ರೆ ಅವ್ರು ಹಂಗಿರ್ತಾರೆ. ಏನಂದರೆ ದ ಮೋಸ್ಟ್ ಸಿಂಪ್ಲೆಸ್ಟ್ ಸ್ಟಾರ್, ದ ಮೋಸ್ಟ್ ಏನು ಹೇಳಬೇಕು ಗೊತ್ತಾಗಲ್ಲ, ಆ ಥರ ಸೂಪರ್ ಸ್ಟಾರ್ ಇವರು. ಎಂಥವ್ರು ಬಂದರೂ ಕೂಡ ಏನು ಹೇಳಿ ಇಷ್ಟೇ ಇಷ್ಟು ಅಹಂಕಾರ ಇದ್ದರೂ ಅದೆಲ್ಲ ಮುರಿದಾಗ ಅವ್ರ ಪಕ್ಕದಲ್ಲಿ ಕೂತ್ಕೊಂಡ್ಬಿಡ್ಬೇಕು, ಆ ಥರ ಇರ್ತಾರೆ ಅವರು. ಅದಕ್ಕೆ ಅವ್ರ ಜೊತೆ ಎಷ್ಟು ಸಿನಿಮಾ ಕರೆದ್ರು ಕೂಡ ಅವ್ರ ಜೊತೆ ಅಂದರೆ ಎಸ್ ಅಂತೀವಿ ನಾವು. ಸೊ ಅದೊಂದು ನಮ್ಮ ಅದೃಷ್ಟ. ಅದು ಅವ್ರ ಜೊತೆ ನಾವು ಕೆರಿಯರ್ ಡೈರೆಕ್ಟರ್ ಸ್ಟಾರ್ಟ್ ಮಾಡಿ ಇವತ್ತು ಅವ್ರ ಜೊತೆ 2-3 ಪಿಕ್ಚರ್ ಮಾಡಿದ್ದೀವಿ. ತುಂಬ ಅದ್ಭುತವಾದಂಥ ಇದು. ಆದಷ್ಟು ಬೇಗ ಸಿನಿಮಾ ತೋರಿಸಿ, ಬೇಗ ಆದಷ್ಟು CG ಕರೆಕ್ಟಾಗಿ ಆದಷ್ಟು ಒಂದು 6 ತಿಂಗಳು 1 ವರ್ಷದಲ್ಲಿ ಬೇಗ ಮುಗಿಸಿ. ಗುರುವೇ 1 ವರ್ಷದಲ್ಲಿ ಆಗುತ್ತಲ್ಲ, ಇನ್ನೂ ಬೇಗ ಆಗುತ್ತಾ? ಯುವಗಿಂತ ಮುಂಚೆ ಬರ್ತೀರಾ? ಇಲ್ಲ. ಓಕೆ, ಎಲ್ರಿಗೂ ಥ್ಯಾಂಕ್. ಎಲ್ಲ ಪತ್ರಿಕಾ ಮಿತ್ರರಿಗೆ ಎಲ್ಲರಿಗೂ ನಿಮ್ಮೆಲ್ಲರ ಪ್ರೋತ್ಸಾಹ ಭಾಳ ಮುಖ್ಯ ಈ ಪಿಕ್ಚರ್ಗೆ ಅಂತ ಹೇಳ್ತಾ, ಎಲ್ಲರಿಗೂ ಒಳ್ಳೇದಾಗಲಿ. ಐ ವಿಶ್ ಯು ಆಲ್ ದಿ ಬೆಸ್ಟ್. 45-9 ಸೂಪರ್ ಹಿಟ್ ಆಗಲಿ. ಥ್ಯಾಂಕ್ ಯು. ನಮಗೆ ನೀವು ಮೊದಲಿಗೆ ಇದು ನನ್ನ ಭಾಗ್ಯ ಅಂತ ಅನ್ಕೋತೀನಿ, ಯಾಕಂದರೆ ನಾನು ಇವರಿಬ್ಬರ ಅಭಿಮಾನಿ. ಅಂದರೆ ಶಿವಣ್ಣ ಅವರ ಸಿನಿಮಾನ ನಾನು ಅದು ಹೇಗಿದೆ ಅಂತ ಯೋಚನೆ ಮಾಡಿದೆ, ನಾನು ವಿಸಿಲ್ ಹೊಡೆಯೋದಕ್ಕೆ ಅಂತಲೇ ಹೋಗ್ತಿದ್ದೆ. ಆ್ಯಂಡ್ ಪೋಸ್ಟರ್ ನೋಡಿಕೊಂಡು ನಾನು ಅರ್ಧ ಗಂಟೆ ಸ್ಪೆಂಡ್ ಮಾಡ್ತಾ ಇದ್ದೆ. ಇದು ಯಾವ ಥರ ಪೋಸ್ಟರ್, ಇದು ಯಾವ ಥರ ಡಿಸೈನ್, ಇದು ಹೇಗಿದೆ ಅಂದರೆ ತುಂಬ ಮೆಸ್ಮರೈಸ್ ಮಾಡಿತ್ತು. ಹೌದಾ ಸರ್? ಸೊ ನನಗೆ ಇಂಥವ್ರ ಜೊತೆಯಲ್ಲಿ ನನಗೊಂದು ಅರ್ಧ ಗಂಟೆ ಏನಾದರೂ ಕೂರೋದಕ್ಕೆ ಸಿಕ್ಕಿದ್ರು ನನ್ನ ಭಾಗ್ಯ ಅಂತ ಭಾವಿಸ್ತೀನಿ. ಆ್ಯಂಡ್ ಫಾರ್ಚುನೇಟ್ಲಿ ನನಗೆ ಈ ಸೆಟ್ಟಲ್ಲಿ ಕೆಲಸ ಮಾಡುವಂಥ ಭಾಗ್ಯ ಸಿಕ್ತು ನಟನಾಗಿ. ಜೊತೆಗೆ ಅದು ಪೇಮೆಂಟ್ ಕೊಟ್ಟರು, ಅದು ಥ್ಯಾಂಕ್ಸ್. ಆ್ಯಂಡ್ 45 ಒಬ್ಬ ಕನ್ನಡಿಗನೇ ಆಗಿ ಕನ್ನಡದ ಒಂದು ಹೆಮ್ಮೆಯ ಸಿನಿಮಾ ಅಂತ ನಾನು ಹೇಳ್ಕೋಬೋದು ಅಂತ ನಾನು ಭಾವಿಸ್ತೀನಿ. ನಾನು ಕೆಲಸ ಮಾಡಿರೋ ಒಂದು ಹೆಮ್ಮೆಯ ಸಿನಿಮಾ, ಖುಷಿ ಆಗುತ್ತೆ. ನಾವು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ದಿವಸ ತಗೊಂಡ್ವಿ, ಬಟ್ ಅದನ್ನ ನಾವು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಚೆನ್ನಾಗಿ ಮಾಡಿದ್ವಿ. ಅಂದ್ರೆ ಅಟ್ಲೀಸ್ಟ್ ನನ್ನ ತಲೆಯಲ್ಲಿ ಇರಲಿಲ್ಲ. ಮತ್ತೆ ಪ್ರತಿ ದಿವಸ ಸೆಟ್ಟಲ್ಲಿ ಬರ್ಬೇಕಾದ್ರೆ ನನಗೆ ಇದು ಒಂಥರ ಯೂನಿವರ್ಸಿಟಿ ಆಗಿತ್ತು, ಇದು ಯಾವ ತರ ಶಾರ್ಟ್ ತಗೋತಾ ಇದ್ದಾರೆ. ಯಾಕಂದ್ರೆ ನಾನೆಲ್ಲ ತುಂಬಾ ಇಂಡಿ ಸಿನಿಮಾಸ್ ಮಾಡಿದವನು, ಒಂದಿಷ್ಟು ಸಣ್ಣ ಸೆಟಪ್ ಅಲ್ಲಿ ಒಂದು ಸಣ್ಣ ಬಜೆಟ್ ಅಲ್ಲಿ ಸಿನಿಮಾ ಮಾಡಿದವನು. ಅಂಡ್ ಈ ಸಿನಿಮಾದ ಕನಸು ಬೇರೆ, ಈ ಸಿನಿಮಾದ ವಿಸ್ತಾರ ಬೇರೆ. ಅದನ್ನ ಗಟ್ಟಿಯಾಗಿ ಕಟ್ಟಲಿಕ್ಕೆ ದೊಡ್ಡ ಪಿಲ್ಲರ್ ನಮ್ಮ ಪ್ರೊಡ್ಯೂಸರ್. ಯಾಕಂದ್ರೆ ಏನೇ ಹೇಳಿದ್ರು ಅವರು ಆಯ್ತು ಅಂತ ಹೇಳ್ತಾರೆ, ಮುಂದುವರಿಸ್ತಾರೆ. ಅದಾದ್ಮೇಲೆ ಅರ್ಜುನ್ ಜನ್ಯ ಅವರು, ಅಂದ್ರೆ ಒಂದು ಕನಸನ್ನ ಇಷ್ಟು ಸಸ್ಟೈನ್ ಮಾಡ್ಕೊಳ್ಳೋದು ಬಹಳ ಕಷ್ಟ. ಕನಸು ತುಂಬಾ ಶಾರ್ಟ್, ನೋಡ್ಬೇಕಾದ್ರೆ ಖುಷಿ ಆಗುತ್ತೆ, ದುಡಿಬೇಕಾದ್ರೆ ಕಷ್ಟ ಆಗುತ್ತೆ. ಬಟ್ ಇಷ್ಟು ಲಾಂಗ್ ದುಡಿಯೋದು, ಜೊತೆಗೆ ಅದು ಕನಸು ಹೇಗೆ ಕಂಡೋ ಅದೇ ರೀತಿ ಅಥವಾ ಅದಕ್ಕಿಂತ ಉತ್ತಮವಾಗಿ ಬರೋ ತನಕ ಬಿಡದೇ ಇರೋದು ಒಂದು ಹಠ. ಅದು ಅರ್ಜುನ್ ಜನ್ಯ ಅವರಲ್ಲಿದೆ. ಅದು ಒಬ್ಬ ನಿರ್ದೇಶಕನಿಗೆ ಬೇಕಾದಂತಹ ಮೂಲ ಗುಣ. ಅಂಡ್ ಅದಕ್ಕೆ ಕಂಗ್ರ್ಯಾಚುಲೇಷನ್ಸ್. ಅಂಡ್ ಎಲ್ಲ ಟೀಮ್ಗೆ, ಎಲ್ಲ ಡೈರೆಕ್ಷನ್ ಟೀಮ್ಗೆ, ಎಲ್ರಿಗೂ ಕೂಡ, ಟೆಕ್ನಿಷಿಯನ್ಸ್ಗೆ, ಫ್ಯಾಂಟಾಸ್ಟಿಕ್ ಟೆಕ್ನಿಷಿಯನ್ಸ್ ಕೆಲಸ ಮಾಡಿದ್ದಾರೆ. ನಮ್ಮ ಸತ್ಯ ಹೆಗ್ಡೆ ಸರ್ ಇರ್ಬೋದು, ರವಿ ವರ್ಮಾ ಅವರಿರ್ಬೋದು, ಚೇತನ್ ಅವರಿರ್ಬೋದು, ಜೊತೆಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಒಬ್ರು, ಅವ್ರ ಹೆಸರು ಸರ್ ಅರ್ಜುನ್ ಜನ್ಯ ಅಂತ ಒಬ್ರು ಇದ್ರು, ಅವ್ರು ಇರ್ಬೋದು, ಚಿನ್ನಿ ಪ್ರಕಾಶ್ ಅವರು ಇರ್ಬೋದು. ಸೊ ತುಂಬಾ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸರ್, ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ನನ್ನನ್ನು ಇದರ ಒಂದು ಭಾಗವಾಗಿಸೋದಕ್ಕೆ. ಥ್ಯಾಂಕ್ ಯು ಸೋ ಮಚ್ ರಾಜ್ಬಿ ಶೆಟ್ಟಿ ಸರ್. ಮೊದಲನೇದಾಗಿ ಶ್ರೀ ಜಗದ್ಗುರು ಆದಿಶಂಕರಾಚಾರ್ಯ ನೆನೆಸ್ಕೊಂತ ಅಲ್ಲಿ ಬಂದಿರೋ ಎಲ್ಲರಿಗೂ ನಮಸ್ಕಾರ. ಏನು ಹೇಳೋದು, ನನಗೆ ಈ ಸಿನಿಮಾ ಪ್ಲ್ಯಾನ್ ಮಾಡಿ ನನ್ನ ಜೊತೆಲಿ ಯಾವಾಗ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು, ಪಿ ಸರ್ ಅವರು, ರಾಜ್ಬಿ ಶೆಟ್ಟಿ ಅವರು ಬಂದಿದ್ದ ತಕ್ಷಣ ನನ್ನ ತಲೆಗೆ ಹೊಡೆದಿದ್ದು ಒಂದೇ, ಈ ಫಿಲ್ಮ್ ಮಿಸ್ ಆಗೋ ಚಾನ್ಸೇ ಇಲ್ಲ. ಯಾಕಂದರೆ 3 ಮಹಾನ್ ನಿರ್ದೇಶಕರು ನನ್ನ ಹಿಂದೆ ಇದ್ದಾರೆ. ನಾನೇನೋ ತಪ್ಪು ಮಾಡಿದ್ರೆ ಅವ್ರು ಕರೆಕ್ಟ್ ಮಾಡೇ ಮಾಡ್ತಾರೆ.
ಸೊ ಯಾವುದೇ ಜಾಗದಲ್ಲಿ ಹೆಂಗೆ ಯೋಚನೆ ಮಾಡಿದ್ರು ಇದನ್ನು ಮಿಸ್ ಆಗೋಕ್ಕೆ ಚಾನ್ಸ್ ಇಲ್ಲ ಅನ್ನೋ ಒಂದು ಧೈರ್ಯ. ಬಟ್ ನಾನು ಹೇಳೋದೊಂದು ಬ್ರಹ್ಮ ವಿಷ್ಣು ಮಹೇಶ್ವರ ಈ 3 ಜನ ಕಾಂಬಿನೇಷನ್ನಲ್ಲಿ ಬ್ರಹ್ಮ ಡೈರೆಕ್ಟರ್ಗಳ ಬ್ರಹ್ಮ ಇದು ರಿಯಲ್ ಸ್ಟಾರ್ ಉಪ್ಪಿ ಸರ್, ನಿರ್ದೇಶಕರು ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಅಂತ ಹೇಳ್ಬೋದು. ನಾನು ಅವರ ನಟನೆ ಅವರ ಮೊನ್ನೆ ಉಪೇಂದ್ರ ನೋಡಿದ್ವಿ, ಆಗಲೂ ಕಣ್ಣಲ್ಲಿ ನೀರಿತ್ತು. ಇಷ್ಟು ಅದ್ಭುತವಾದ ಒಂದು ನಿರ್ದೇಶಕರ ಜೊತೆ ನಾನು ನನ್ನ ಸಿನಿಮಾ ಮಾಡ್ತಾಯಿದ್ದೀನಿ ಅನ್ನೋದೇ ಒಂಥರ ಭ್ರಮೆ, ಅದೇನೋ ಗೊತ್ತಿಲ್ಲ ಸರ್, ನಂಬಕ್ಕೆ ಆಗ್ತಿಲ್ಲ. ನಿಮ್ಮ ಆಶೀರ್ವಾದ ಸರ್, ಥ್ಯಾಂಕ್ ಯು. ಆ್ಯಂಡ್ ವಿಷ್ಣು ಅಂತ ಹೇಳಿದ್ದು ನಮ್ಮ ರಾಜ್ಬಿ ಶೆಟ್ಟಿ ಅವರು. ಯಾಕಂದರೆ ವಿಷ್ಣುಗೆ 10 ಅವತಾರ, ಇವ್ರಿಗೆ ಯಾವುದೇ ವೇಷ ಆಗಲಿ ಸಡನ್ನಾಗಿ ಹಾಗೆ ಜಂಪ್ ಆಗ್ಬಿಡು, ಅದರೊಳಗಡೆ ಹೋಗ್ಬಿಡ್ತಾರೆ. ಸೊ ಹಿ ಕ್ಯಾನ್ ಜಸ್ಟ್ ಗೋ ಟು ಎನಿ ಅವತಾರ್ಸ್. ಯಾವುದೇ ರೀತಿ ಆ್ಯಕ್ಟಿಂಗ್ ಕೊಟ್ಟರು ಮಾನಿಟರ್ ನೋಡ್ತಾ ಇದ್ರೆ ಇವ್ರು ಇದ್ದಾಗ ನಾನು ಇವ್ರು ನೋಡೋದಿಲ್ಲ, ಹಿಂದೆ ಏನೋ ತಪ್ಪಿದೆಯಾ ಅದೇ ನೋಡ್ತೀನಿ. ಬಿಕಾಸ್ ಇವ್ರು ಮಿಸ್ ಮಾಡೋಕ್ಕೆ ಚಾನ್ಸೇ ಇಲ್ಲ, ಅಷ್ಟು ಅದ್ಭುತವಾದ ನಟ. ಮಹೇಶ್ವರ ಅಂದರೆ ನಮ್ಮ ಶಿವಣ್ಣ. ಯಾಕಂದರೆ ಶಿವನಿಗೆ ತುಂಬ ಬೇಗ ಕರಗ್ಬಿಡ್ತಾರಂತೆ. ಅವ್ರು ಶಿವ ಏನು ಕೇಳಿದ್ರು ಕೊಟ್ಟ ಅಭ್ಯಾಸ, ಅವ್ರಿಗೆ ಬೇಕಾಗಿರೋದು ಭಕ್ತಿ ಮಾತ್ರ. ಸೊ ಅವ್ರ ಮುಂದೆ ಭಕ್ತಿಯಿಂದ ತಲೆ ಬಾಗಿಸಿದ್ರೆ ಎಲ್ಲರಿಗೂ ಏನು ಬೇಕಾದ್ರೂ ಕೊಟ್ಬಿಡ್ತಾರೆ, ಏನು ಯೋಚನೆ ಮಾಡೋದು. ಹಾಗೆ ನನಗೆ ನಿರ್ದೇಶಕನ ಪಟ್ಟ ಕೊಟ್ಬಿಟ್ರು ಸುಮ್ಮನೆ. ಸೊ ಅದೊಂದು ದೊಡ್ಡ ಜವಾಬ್ದಾರಿ ಆಗೋಗಿದೆ ನನಗೆ. ಈ 3 ಅದ್ಭುತವಾದ ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲೇ ಇದ್ರೂ ಒಂದು ದೇವಸ್ಥಾನ ಬೇಕಲ್ಲ ಸರ್, ಆ ದೇವಸ್ಥಾನ ಕಟ್ಕೊಟ್ಟಿದ್ದು ರಮೇಶ್ ಶೆಟ್ಟಿ ಅವರು, ಕುಬೇರ. ಆ ದೇವಸ್ಥಾನದಲ್ಲಿ ಇವೆಲ್ಲ ಮೂರ್ತಿಗಳನ್ನ ಯಾವ ರೀತಿ ಇಡಬೇಕು, ಹೇಗೆ ಬರಬೇಕು, ಆ ದೇವಸ್ಥಾನ ಹೇಗೆ ಕಾಣಬೇಕು ಅನ್ನೋದು, ಆ ದೇವಸ್ಥಾನ ನನ್ನ ಸಿನಿಮಾ 45. ಸೊ ಆ ದೇವಸ್ಥಾನದಲ್ಲಿ ಇಷ್ಟು ಜನ ಇದ್ದಾರೆ. ಆ್ಯಂಡ್ ಪ್ರಧಾನ ಅರ್ಚಕರು ಅಂತ ಹೇಳ್ತೀನಿ ನಮ್ಮ ಸತ್ಯ ಹೆಗಡೆ ಅವರು. ಯಾಕಂದರೆ ಅಲಂಕಾರ ಮಾಡಬೇಕಲ್ಲ, ಇದು ಹೆಂಗೆ ಕಾಣುತ್ತೆ, ಏನೇನು ಮಾಡಬೇಕು, ಅದಕ್ಕೆ ಏನು ಕಾಣಬೇಕು, ಏನು ಲೈಟಿಂಗ್ ಮಾಡಬೇಕು. ಒನ್ ಆಫ್ ಮೈ ಹೀರೋಸ್ ಅಂತ ಹೇಳ್ತೀನಿ ಸರ್. ಇಷ್ಟು ಜನ ಅಲ್ಲಿ ಅವರು ಕೂಡ ಒಬ್ಬರು. ಒಂದು ಫ್ರೇಮು ನೀವು ಒಂದು ಲೂಸ್ ಫ್ರೇಮ್ ನನ್ನ ಸಿನಿಮಾಗೆ ಸಿಕ್ಕಲ್ಲ, ಅದೆಲ್ಲ ಕ್ರೆಡಿಟ್ಸ್ ಸತ್ಯ ಹೆಗಡೆ ಅವ್ರಿಗೆ ಹೋಗ್ಬೇಕು. ಆ್ಯಂಡ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಆಲ್ ಫಾರ್ ಬ್ಲೆಸ್ಸಿಂಗ್ ಮೀ. ತುಂಬ ದೊಡ್ಡ ವಿಷಯ ಸರ್ ನೀವೆಲ್ಲ ಇಲ್ಲಿರೋದು. ಥ್ಯಾಂಕ್ ಯು ಸೊ ಮಚ್ ಸರ್, ನಮಸ್ಕಾರ. ಆ ದೇವಸ್ಥಾನಕ್ಕೆ ಭಕ್ತಾದಿಗಳಾಗಿ ಬರೋದಕ್ಕೆ ನಾವೆಲ್ಲರೂ ಅಂತೂ ಕಾಯ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡಿದರು. ಈಗ ನನ್ನ ಹೇಳಬೇಕಂದ್ರೆ ಇದಕ್ಕಿಂತ ಭಾಗ್ಯ ನನಗೆ ಇನ್ನೊಂದಿಲ್ಲ ಈ ಸಿನಿಮಾದಲ್ಲಿ ಸಿಕ್ಕಿಲ್ಲ ಅಂತ ಹೇಳಕ್ಕೆ. ಯಾಕಂದರೆ ಉಪ್ಪಿ ಸರ್ ಜೊತೆಗೆ ವರ್ಕ್ ಮಾಡ್ಬೇಕಂತ ಆಸೆ ಇತ್ತು. ಈ ಸಿನಿಮಾದಲ್ಲಿ ಅವರು ಜೊತೆಗೆ ವರ್ಕ್ ಮಾಡಿದ್ದು ಶಿವಣ್ಣ ಸರು, ರಾಜ್ಬಿ ಸರು ಮತ್ತು ಅರ್ಜುನ್ ಸರು. ನೀವು ಇದುವರೆಗೂ ನೋಡಿದಿರೋ ಸರ್ಪ್ರೈಸ್ ಅಂತ ಈ ಸಿನಿಮಾದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಅಷ್ಟು ಜನರ ಜೊತೆ ಈ ಸಿನಿಮಾದಲ್ಲಿ ವರ್ಕ್ ಮಾಡಿರೋದು ನಾನು ತುಂಬ ಭಾಗ್ಯಶಾಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಡೀ ಸಿನಿಮಾದಲ್ಲಿ ಟೆಕ್ನಿಕಾಲಿಟಿ ಅಂತ ಬಂದಾಗ ತುಂಬ ಜನ ಕೇಳ್ತಾ ಇದ್ರು, ಏನೋ ಮಾಡಿದಿರಂತ ಹಂಗೆ ಹಿಂಗೆ ಆ ಥರ ಅಂತೇಳಿ. ಬಟ್ ಇದನ್ನು ನಾನು ಸಜೆಸ್ಟ್ ಮಾಡೋದೇನೆಂದರೆ, ಈ ಥರ ಹೊಸಬರು ಎಲ್ಲರೂ ಅಡಾಪ್ಟ್ ಮಾಡಿಕೊಂಡ್ರೆ ಒಳ್ಳೊಳ್ಳೆ ಕನ್ನಡ ಸಿನಿಮಾಗಳು ಡೆಫಿನೆಟಾಗಿ ಬರುತ್ತೆ. ಯಾಕಂದರೆ ಪ್ರೊಡ್ಯೂಸರು ಕಾನ್ಫಿಡೆಂಟಾಗಿ ಪ್ರೊಡಕ್ಷನ್ ಮಾಡ್ಬೋದು. ಅವರಿಗೆ ಏನು ಮಾಡ್ತಾ ಇದ್ದಾರೆ, ಸುಮ್ಮನೆ ಒಂದು ಲೈನ್ ಕತೆ ಹೇಳ್ಬಿಟ್ಟು ಸಿನಿಮಾ ಮಾಡ್ತಾ ಚೇಂಜಸ್ ಆಗೋದಕ್ಕಿಂತ ನಾವು ಇಲ್ಲಿ ಏನು ಅಂದ್ಕೊಂಡಿದ್ವಿ ಎಕ್ಸಾಕ್ಟ್ಲಿ ಅದೇ ಥರ ಬರುವವರೆಗೂ ನಾವು ಅದು ಹಿಂದೆ ಮಾಡಿದ್ದೀವಿ, ಅದಕ್ಕೆ ಸಪೋರ್ಟಾಗಿ ಪ್ರೊಡ್ಯೂಸರು ಮಾಡಿದ್ದಾರೆ. ಬಟ್ ನನಗೆ ಈ ಥರದ್ದು ಒಂದು ಪ್ರಿಪೇರ್ ಆಗಿ ಬಂದರೆ ಒಳ್ಳೊಳ್ಳೆ ಸಿನಿಮಾಗಳು ಎಲ್ಲರ ಕಡೆಯಿಂದ ವರ್ಕ್ ತೆಗೆಸ್ಕೊಂಡು ಚೆನ್ನಾಗಿ ಮಾಡ್ಬೋದು ಅನ್ನೋ ಒಂದು ಗ್ಯಾರಂಟಿ ಈ ಸಿನಿಮಾ ನಮ್ಗೆ ಕೊಡುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ತುಂಬ ಥ್ಯಾಂಕ್ಸ್ ಎಲ್ರಿಗೂ. ಇಷ್ಟು ಖುಷಿಯಿಂದ ನಾವು ಈ ಸಿನಿಮಾ ಮಾಡಿ ಆ ಕಾನ್ಫಿಡೆನ್ಸ್ ನಮ್ಗೆ ಇನ್ನೂ ಜಾಸ್ತಿ ಆಗಿದೆ. ಯಾಕಂದರೆ ಅಷ್ಟು ಚೆನ್ನಾಗಿ ಎಲ್ಲರೂ ಪರ್ಫಾರ್ಮ್ ಮಾಡಿದ್ದಾರೆ. ಡೈರೆಕ್ಟರ್ ಸರ್ ನಿಜವಾಗ್ಲೂ ನಿಮಗೆ ಕನ್ನಡ ಇಂಡಸ್ಟ್ರಿಗೆ ಒಂದು ಸರ್ಪ್ರೈಸಿಂಗ್ ಸಿನಿಮಾ ಕೊಡ್ತಾರಂತ ನಾವು ಕಾನ್ಫಿಡೆಂಟಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಶಿವಣ್ಣ ನಿಮಗೆ ಸ್ಪೆಷಲ್ ನಮಸ್ಕಾರ ಶಿವಣ್ಣ. ಯಾಕೆಂದರೆ ಸ್ಟಾರ್ಟಿಂಗಿಂದ ನಮ್ಗೆ ಬೆನ್ನೆಲುಬಾಗಿದ್ದೀರಿ ನೀವು. ನಾನು ಪೂಜೆ ದಿನನೂ ಅದೇ ಹೇಳಿದ್ದೀನಿ, ಇವಾಗ ಹೇಳಿದ್ದೀನಿ. ಫಸ್ಟು ಆಮೇಲೆ ಬರ್ತೀನಿ ಸರ್ ನಿಮ್ಮ ಹತ್ರ. ಸ್ವಲ್ಪ ಇಲ್ಲ ಈ ಫಿಲಮ್ಮು ಫಸ್ಟು ನಮಗೆ ಅರ್ಜುನ್ ಜನ ಸರ್ ತೋರಿಸಿದ್ರು. ಅದೇ ಆನಿಮೇಷನ್ ಪಿಕ್ಚರು ಅವರು 2.5 ಅವರ್ ಪಿಕ್ಚರ್ ಫಸ್ಟೇ ತೋರಿದ್ರು. ಸರ್ ಒಂದು ಸ್ಟೋರಿ ಐತಣ ಅಂತ ಹೇಳಿದ್ರು. ನಾನು ಫುಲ್ ಪಿಕ್ಚರ್ ಮಾಡ್ಕೊಬಂದು ನಿಮ್ಗೆ ತೋರಿಸೋಣ ಅಂದರು. ತೋರಿಸಿ ಸರ್ ಅಂದರು. ಆ 2.5 ಅವರು ನಾವು ಕೂತ್ಕೊಂಡು ನೋಡಿದ್ರೆ ಅಷ್ಟು ಇಂಟ್ರೆಸ್ಟ್ ಆಗಿತ್ತು. ಎಲ್ಲರೂ ಹೇಳಿದ್ರು ಆವಾಗ ನನಗೆ. ಅವರು ಇವರು ಹೇಳಿದ್ರು ಯಾಕಪ್ಪ ಅಂತ ಹೇಳಿದ್ರು. ಸರ್ ನಿಮ್ಮ ಬಗ್ಗೆ ನಾನು ಹೇಳ್ತಾ ಇದ್ದೀನಿ, ನಿಜನೇ ಅದು ಜನ ಅಂತ. ಎಲ್ಲರೂ ಏನಪ್ಪ ಅರ್ಜುನ್ ಜನ ಮೇಲೆ ಇಷ್ಟೊಂದು ದುಡ್ಡು ಆಗ್ತಾ ಇದೆಯಾ, ಹೊಸ ಡೈರೆಕ್ಟ್ರು ಅವ್ರಿಗೆ ಹೆಂಗೆ ಅಂತ.
ಆ ಆನಿಮೇಷನ್ ಪಿಕ್ಚರಲ್ಲಿ ಆ ಡೈಲಾಗುಗಳಾಗಲಿ ಆ ಸಂಭಾಷಣೆ ಆಗಲಿ ಹೆಂಗಿತ್ತು ಅಂತ ಹೇಳಿದ್ರೆ ನಮ್ಗೆ ತುಂಬ ಹೆಂಗಂದರೆ ಇದು ಹೆಚ್ಚು ಕಮ್ಮಿ ನಾವು ರಾಜ್ಕುಮಾರ್ ಪಿಕ್ಚರ್ ನೋಡ್ದಂಗಿತ್ತು ಆ ಸಂಭಾಷಣೆ. ನನಗೆ ಗೊತ್ತಿದ್ದೆ ಹಂಗೆ ಒಂದು ಪದಾನೂ ಅಷ್ಟೇ ಇವಾಗ ಬರೋಗೂ ನಮ್ಮ ಪಿಕ್ಚರಲ್ಲಿ ತುಂಬ ಅಧಿಕಜಾಂತರ ಇದೆ. ನಂಗೆ ತುಂಬ ಇಷ್ಟ ಆಯಿತು. ಆಯಿತು ಸರ್ ಮಾಡೋಣ ಅಂತೇಳಿದ್ವಿ. ಪಿಕ್ಚರ್ ಸ್ಟಾರ್ಟ್ ಆಗೋ ತನಕ ನಂಗೆ ಭಯನೇ ಇತ್ತು. ಮಾಡೋಣ ಅಂತೇಳಿದ್ವಿ, ಪೂಜೆ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ನಮ್ಮ ಪೂಜೆಗೆ ಶಿವಣ್ಣ ಬಂದರು, ನಮ್ಗೆ ಸ್ವಲ್ಪ ಧೈರ್ಯ ಬಂತು. ಆಮೇಲೆ ಮೈಸೂರಲ್ಲಿ ಶೂಟಿಂಗ್ ಮಾಡಿಬಿಟ್ಟು ನಾನು ದಿನಾ ಶೂಟಿಂಗ್ ಮಾಡಿದ್ರೆ ಎಷ್ಟು ಶೂಟಿಂಗ್ ಮಾಡ್ತಾರೆ ಅಷ್ಟು ಸೀನ್ ಕಳಿಸೋರು, ಇನ್ಕ್ಲೂಡಿಂಗ್ ಡೈಲಾಗು ಮ್ಯೂಸಿಕ್ಕು. ನನಗೆ ಆವಾಗ ಕಾನ್ಫಿಡೆಂಟ್ ಬಂತು, ಓ ಸರ್ ಇನ್ನಂತ. ಆವತ್ತಿಂದ ಅವ್ರು ಏನು ಹೇಳಿದ್ರು ಅದು ನಾನು ಕೊಡ್ತಾಯಿದ್ದೀನಿ. ನಾನು ಏನು ಹೇಳಿದ್ರು ಅದು, ಯಾಕೆಂದರೆ ಮನುಷ್ಯನಿಗೆ ಒಬ್ಬರ ಮೇಲೆ ಕಾನ್ಫಿಡೆಂಟ್ ಬರಬೇಕು. ಎಷ್ಟೇ ಮಾತಾಡಿದ್ರು ಅದು ನಾವು ಒಳಗಡೆ ಇರುತ್ತೆ. ಅದು ಕೆಲವ್ರು ಹೇಳ್ತಾರೆ, ಕೆಲವ್ರು ಹೇಳ್ಕೊಡಲ್ಲ. ನಾನು ಖಂಡಿತ ಹೇಳ್ತೀನಿ, ಫಸ್ಟ್ ಮೈಸೂರಲ್ಲಿ 10 ದಿವಸ ಶೂಟಿಂಗ್ ಮಾಡೋ ತನಕ ನಂಗೆ ದಿಗ ಅಂತಲೇ ಇತ್ತು. ಎಲ್ಲರೂ ಮಾತಾಡೋದು. ಆವಾಗ ಕಳಿಸಿದ್ರು, ಒಂದೊಂದು ಸೀನು ಕಳಿಸಿದಾಗ ಆವಾಗ ಓ ಪರವಾಗಿಲ್ಲ, ಇವರು ನಮ್ಮ ಡೈರೆಕ್ಟ್ರಿಗೆಲ್ಲ ಡೈರೆಕ್ಟ್ರು ಅಂತ ಹೇಳ್ಬಿಟ್ಟು ಒಂದು ಕಾನ್ಫಿಡೆಂಟ್. ಆ ಸೀನುಗಳು ಅದೆಲ್ಲ ಏನಂದರೆ ಹೆಂಗೆ ತೆಗಿತಾ ಇದ್ದು ಅಂದರೆ ಇದು ಒಂಥರ ಆ ಪಿಕ್ಚರ್ ನಾವು ಅದು ನನಗೆ ಹೇಳಕ್ಕೆ ಬರುತ್ತೆ ಇಲ್ಲ ಕರೆಕ್ಟಾಗಿ, ಆ ಥರ ಇತ್ತು ಸೀನುಗಳು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಫಿಲಮ್. ನಾನು ಮೊನ್ನೆ ಯಾವುದೋ ಇಂಟ್ರೋಲ್ಲೂ ನಾನು ಹೇಳಿದೆ ನನಗೆ ಏನಂತ, ಇದು ಕರ್ನಾಟಕ ಅಲ್ಲ ನಮ್ಮ ಇಂಡಿಯಾ ತಿರುಗಿ ನೋಡುತ್ತೆ ಅಂತ ನನ್ನ ಭಾವನೆ. ನನ್ನ ಪಿಕ್ಚರ್ ಅಂತ ಹೇಳ್ತಾ ಇಲ್ಲ, ಖಂಡಿತ ನನ್ನ ಪಿಕ್ಚರ್ ಅಂತ ಹೇಳ್ತಾ ಇಲ್ಲ. ನಾನು ಒಂದು ಪ್ರೇಕ್ಷಕನಾಗಿ ಪಿಕ್ಚರ್ ನೋಡಿ ನಾನು ಹೇಳ್ತಾ ಇದ್ದೀನಿ. ಅಂದರೆ ಎಷ್ಟು ಆ ಮಗುನ ಮುದ್ದಾಗಿ ಸಾಕಿದ್ದಾರೆ ಅಂತ ಹೇಳಿದ್ರೆ ನನಗೆ ಅಂತ ಹೇಳ್ಬಿಟ್ಟು, ನಾವೇನಪ್ಪ ಅಂತ ಹೇಳಿದ್ರೆ ಇವಾಗ ಮಧ್ಯಾಹ್ನ ಊಟ ಹಾಕಿದ್ರೆ ಸರ್ ಊಟ ಹಾಕಲಿಲ್ಲ ಅಂದ್ರೆ ಆ ಮಗು ಏನಾಗತ್ತೆ ಅಂತ ಹೇಳ್ಬಿಟ್ಟು ಅಷ್ಟು ಟೈಮ್ ಕರೆಕ್ಟಾಗಿ ಕೊಟ್ಟಿದ್ದೀವಿ. ಮಕ್ಕಳು ಸಾಕ್ದಂಗೆ ಸಾಕಿದ್ದಾರೆ ಅವರು ಆ ಸ್ಟೋರಿನ. ಇದು ತುಂಬ ಬಂದಿದೆ, ಯಾಕಂದ್ರೆ ಪಿಕ್ಚರ್ ಫುಲ್ಲು ನಾನೇ ನೋಡಿರೋದು. ಅವರು ನೋಡಿದ್ರು ಇಲ್ಲ, ಫುಲ್ಲು ಫಿಲಮ್ ನಾನೇ ನೋಡಿರೋದು. ಫುಲ್ ಫಿಲಮ್ಮು ನಾನು ದಿನ ಸೀನ್ ಟು ಸೀನ್ ಸಾಯಂಕಾಲ 8:30 9 ಗಂಟೆ ನಾನು ಬಂದ್ಬಿಡೋದು. ನಾನು ನೋಡೋದು, ಸರ್ ಇದೇನು ಸರ್ ಇದು ಅಂದರೆ, ಅಣ್ಣ ನಾಳೆ ಸ್ವಲ್ಪ ಚೇಂಜ್ ಮಾಡ್ತೀನಿ ನಾನು ಅವ್ರ ಮ್ಯೂಸಿಕ್ಕು. ಅಷ್ಟು ಅದ್ಭುತವಾಗಿ ಬಂದಿದೆ ಇದರಲ್ಲಿ. ನನಗೆ ಮೈನು ಈ ಸ್ಟೋರಿ ನೋಡಿದ್ರೆ ಇವಾಗ ಫಸ್ಟು ಶಿವಣ್ಣ ಬಂದರು, ಆಮೇಲೆ ಸರ್ ಉಪೇಂದ್ರ ಸರ್ ಬಂದರು. ಉಪೇಂದ್ರ ಸರ್ ಬರೋ ಎಂಟ್ರಿ ನಾವು ಇದುವರೆಗೂ ನೀವು ನೋಡಿರಲ್ಲ, ಯಾಕೆಂದರೆ ಅವ್ರ ಪಿಕ್ಚರಲ್ಲಿ ಇನ್ನೂ ಜೋರಾಗಿರುತ್ತೆ. ನಮ್ಮ ಪಿಕ್ಚರಲ್ಲಿ ಇದುವರೆಗೂ ನೋಡಿರಲ್ಲ ನಿಮ್ಮ ಸರ್, ನಿಮ್ಮ ಇದು ಆ ಥರ ತೋರಿಸಿದ್ದಾರೆ. ಅಣ್ಣವರು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಮತ್ತು ನಮ್ಮ ರಾಜ್ಬಿ ಶೆಟ್ಟಿ ಅಷ್ಟೇ, ಏನು ನಗ್ನಗ್ತಾ ಮಾಡಿದ್ದಾರೆ ಅಂದರೆ ಇವಾಗ ಅವರು ಆ್ಯಕ್ಟಿಂಗ್ ನೋಡ್ತಾ ಇದ್ದಾರೆ, ಲೀಲಾಜಾಲವಾಗಿ ಮಾಡಿದ್ದಾರೆ, ನ್ಯಾಚುರಲ್ ಆಗಿ ಮಾಡಿದ್ದಾರೆ. ಒಂದು ಮನೆಯಲ್ಲಿ ಒಂದು ಸ್ಟೋರಿ, ಒಂದು ಹಾಸ್ಪಿಟ್ಲಿಗೆ ಹೋಗ್ಬಿಟ್ರೆ ಒಂದು ಏನು ಅದರಲ್ಲಿ ಬಾಧೆ ಹೆಂಗಿದೆ, ಒಂದು ಹಾಸ್ಪಿಟ್ಲ್ ನಾವು ಹೋಗ್ತೀವಿ ಅಂತ ಹೇಳಿದ್ರೆ ಅಲ್ಲೇ ಗೊತ್ತಾಗೋದು ಏನಿದೆ ಅಂತ, ದುಡ್ಡಿನ ಬೆಲೆ ಅಲ್ಲೇ ಗೊತ್ತಾಗೋದು. ಇಲ್ಲ ಸರ್ ಇದು ಅವರಲ್ಲಿ ಗೊತ್ತಾಗತ್ತೆ. ಸೀನ್ ಟು ಸೀನ್ ತೋರಿಸಿರೋದಿಲ್ಲ ಆ ಥರ ಖುಷಿಗೆ ನಾವು ಮಾತಾಡ್ತಾ ಇದ್ದೀವಿ. ಪಿಕ್ಚರ್ ಸ್ಟೋರಿ ಅಂತೂ ಹೇಳಲ್ಲ, ನಾನು ಹೇಳಿದ್ದಂತ ತದ್ದುರ್ವಾಗೇ ಇರುತ್ತೆ ಅದಂತ. ನೀವು ನೋಡಿ ಫಿಲಮ್ ನೋಡಿ. ನಾನು ಜಾಸ್ತಿ ಮಾತಾಡಲ್ಲ, ಯಾಕಂದ್ರೆ ನನ್ನ ಫಿಲಮ್ ರಿಲೀಸ್ ಆದಮೇಲೆ ನಾನು ಮಾತಾಡೋಣ ಅಂದ್ಕೊಂಡಿದ್ದೆ. ಆದ್ರೂ ಈ 3 ಜನ ಮುಂದೆ ಸ್ವಲ್ಪ ಮಾತಾಡಬೇಕು ಅಂತ ಮಾತಾಡ್ತಾ ಇದ್ದೀನಿ, ದೊಡ್ಡವ್ರ ಮುಂದೆ. ಬಟ್ ಫಿಲಮ್ ನೋಡಿದ್ಮೇಲೆ ಆಮೇಲೆ ಹೆಂಗೆ ಅಂತ ಆಮೇಲೆ ನಾನು ಮಾತಾಡ್ತೀನಿ. ಫಿಲಮ್ ಎಲ್ಲ ನೀವು ನೋಡಿ ದಯವಿಟ್ಟು ನಿಮ್ಮ ಸಹಕಾರ ಎಲ್ಲ ಬೇಕು. ಇಲ್ಲಿ ಬಂದಿರೋರೆಲ್ಲ ದಯವಿಟ್ಟು ನಿಮ್ಮ ಸಪೋರ್ಟ್ ನಮ್ಗೆ ತುಂಬ ಬೇಕು. ತುಂಬ ಪ್ರಯತ್ನ ಪಟ್ಟಿದ್ದೀವಿ, ಎಲ್ಲರೂ ತುಂಬ ಕಷ್ಟಪಟ್ಟಿದ್ದೀವಿ. ದಯವಿಟ್ಟು ನಿಮ್ಮ ಸಹಕಾರ ಕೊಡಿ. ಇದು ನಮ್ಮ ಇಂಡಿಯಾ ಲೆವೆಲ್ ತಗೊಂಡೋಗ್ಬೇಕು ಅಂತ ನಾನಿದ್ದೀನಿ. ನಿಮ್ಮ ಸಹಕಾರ ಇದ್ದರೆ ಇನ್ನೂ ಸ್ವಲ್ಪ ಒಂದು ಹೆಜ್ಜೆ ಮುಂದೆ ಹೋಗ್ಬೋದು ಅನ್ಕೋತೀನಿ. ದಯವಿಟ್ಟು ನಿಮ್ಮ ಸಪೋರ್ಟ್ ಕೊಡಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಮಾತಲ್ಲಿ ಮುಗ್ದು ಇದೀಗ ಶಿವಣ್ಣ ಎಂಟ್ರಿ, ಉಪ್ಪಿ ಸರ್ ಎಂಟ್ರಿ ಹಾಸ್ಪಿಟಲ್ ಅಂದ ಕೂಡಲೇ ಅರ್ಜುನ್ ಸರ್ ಮುಖ ಸ್ವಲ್ಪ ಬಾಡೋ ಥರ ಕಾಣಿಸ್ತಾ ಇತ್ತು. ಇದೀಗ ನೇರವಾಗಿ ಮಾಧ್ಯಮ ಮಿತ್ರರು ನಿಮ್ಮ ಪ್ರಶ್ನೆಗಳನ್ನ ಕೇಳಬಹುದು ನಮ್ಮ ತಂಡಕ್ಕೆ. ಮುಂದೆ ನಿಂತು ಹೋಗಿ ಸಿನಿಮಾ ನೋಡಿದ್ದಿದೆ ಅಂತ ಹೇಳಿದ್ರಿ. ಇವತ್ತು ಅವರ ಮಗನಿಗೆ ಸಿನಿಮಾ ಮಾಡಿದ್ದು ಎಷ್ಟು ಖುಷಿ ಇದೆ ಸರ್. ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದೀರಾ. ಅಟ್ಲೀಸ್ಟ್ ಎಲ್ಲೋ ಒಂದ್ ಕಡೆ ನೋಡಿದ್ರೆ ಸಾಕು ಅಣ್ಣವ್ರನ್ನ ಅಂತ ಅನ್ಕೊಂಡಿದ್ರಿ ಅಂತ ಹೇಳಿದ್ರಿ ಮೇಡಮ್. ಖಂಡಿತ ಇವಾಗ ನಾನು ಆವಾಗಲೇ ಹೇಳಿದೆ, ಇದು ನಾವು ಶಿವಣ್ಣ ಪಿಕ್ಚರ್ ಅಲ್ಲ, ಡಾಕ್ಟರ್ ರಾಜ್ಕುಮಾರ್ ಪಿಕ್ಚರ್ ನೋಡ್ದಂಗಿರುತ್ತೆ ಮೇಡಮ್. ನೀವು ಖಂಡಿತ ನೋಡಿ ನಾವು ಅಂತ ನಾನು ಆವಾಗಲೇ ಹೇಳಿದೆ. ಆ ಸಂಭಾಷಣೆ ಇದೆಯಲ್ಲ, ಆ ಸಂಭಾಷಣೆ ಹೆಂಗಿದೆ ಅಂತ ಹೇಳಿದ್ರೆ ನಮ್ಗೆ ಖುಷಿ ಆಗುತ್ತೆ. ಚಿಕ್ಕವರಿಂದ ಹಿಡಿದು ನೀವು ಅಂತ 80 ವರ್ಷದವರೆಗೂ ಆರಾಮಾಗಿ ಕೂತ್ಕೊಂಡು ನೋಡೋಂಥ ಸಂಭಾಷಣೆ. ನಮ್ಮ ರಾಜ್ಕುಮಾರ್ ಪಿಕ್ಚರ್ಗಳು ಹೆಂಗಿತ್ತು,
ಸೇಮ್ ಮೇಡಮ್. ನನಗೆ ಅನ್ಸೋದು ಇದು ಬಂಗಾರದ ಮನುಷ್ಯ ಆಗ್ಬೋದು ಅನ್ಸತ್ತ ಮೇಡಮ್ ನಮ್ಮ ಶಿವಣ್ಣ. ಖುಷಿ ನಾನು ಮೇಡಮ್ ನಾನು ಅವ್ರ ಫ್ಯಾನ್ಸ್ ಅಂತ ನಾನು ಹೇಳಿದ್ದೀನಿ, ಎಷ್ಟು ಖುಷಿ ಇರುತ್ತೆ ಮೇಡಮ್. ಅಲ್ಲಿ ಕೂತಿದ್ದೆ, ನಾನು ಸೈಡಲ್ಲಿ ಕೂತಿರ್ತೀನಿ, ನಾನು ನೋಡ್ತಾ ಇರ್ತೀನಿ, ಅಷ್ಟು ಖುಷಿ ಇರುತ್ತೆ ಮೇಡಮ್. ನಾನು ಹೇಳಿದ್ದೆ ಫಸ್ಟೇ ಪೂಜೆಯಲ್ಲಿ ಹೇಳಿದ್ದೀನಿ, ನಾವು ಹೆಚ್ಚು ಕಮ್ಮಿ ನಾನು 25 ವರ್ಷ ಮುಂಚೆ ನಾನು ಅಣ್ಣವ್ರಿಗೂ ಹೇಳಿದ್ದೀನಿ, ಅಣ್ಣ ನಿಮ್ಮದು ಸದಾಶಿವನಗರ ಪೊಲೀಸ್ ಶೂಟಿಂಗ್ ಆದರೆ ನಾನೆಲ್ಲ ಕಾಂಪೌಂಡೆಲ್ಲ ಹತ್ತಿದ್ದೀನಿ ಅಂತಲೂ ಹೇಳಿದ್ದೀನಿ. ನಮ್ಮ ಫ್ಯಾನು ನನಗೇನು ಖುಷಿ ಅಂತ ಹೇಳಿದ್ರೆ ಅವ್ರು ನೋಡಿದ್ರೆ ಮತ್ತು ಸಾರ್ ಪಿಕ್ಚರ್ ನೋಡಿದ್ರೆ ನಾವೆಲ್ಲ ಇನ್ನು ಭಾವನೆಗಳು ಹೇಳ್ಬೇಕದು ಅಲ್ಲ. ಒಂದು 20 ವರ್ಷ ಹಿಂದೆ ಹೋಗಿ ಹೇಳಲ್ಲ ಅದು. ಅವಾಗ ಯಾವ ಪಿಕ್ಚರ್ ನೋಡಿದ್ರು ಇವ್ರ ಜೊತೆ ಒಂದು ಪಿಕ್ಚರ್ ಮಾಡಿದ್ರೆ ಹೆಂಗಿರತ್ತೆ ಅಂತ. ನಮ್ಮ ಭಾಗ್ಯ ನೋಡಿ, ನಮ್ಮ ಭಾಗ್ಯ ಒಂದೇ ಪಿಕ್ಚರಲ್ಲಿ ಉಪ್ಪಿ ಸಾರು, ಶಿವಣ್ಣ ಸಾರು, ರಾಜ್ ಬಿ ಶೆಟ್ಟಿ ಸರ್ ಮಾಡಿರೋದು. ಇದು ನನಗೊಂಥರ ಯೋಗ ಇದ್ದಂಗೆ, ದೇವ್ರ ಆಶೀರ್ವಾದ ಇದ್ದಂಗೆ, ಯಾರಿಗೂ ಸಿಗಲ್ಲ ಇದು. ಇದು ಒಂದೇ ಪಿಕ್ಚರಲ್ಲಿ ಮಲ್ಟಿಟರ್ 3 ಮಾಡಬೇಕಾದ್ರೆ ಯಾರಿಗೂ ಸಿಗಲ್ಲ, ಅದು ನನಗೆ ಸಿಕ್ಕಿದೆ. ನಮ್ಗೆ ಒಂಥರ ಈ ಗೋಲ್ಡ್ ಥರ ನಮ್ಗೆ ಡೈರೆಕ್ಟರ್ ಒಬ್ಬರು ಸಿಕ್ಕಿದ್ದಾರೆ, ಆ ಡೈಮಂಡ್ ಥರ ಕ್ಲೀನಾಗಿ. ಅದು ನೀವು ನೋಡಿ, ಯಾಕಂದ್ರೆ ನಾನು ಏನೇನೋ ಮಾತಾಡೋದು ಬೇಡ ಮೇಡಮ್ ಬರ್ತೀನಿ ಅಂತ ಆಮೇಲೆ ಪಿಕ್ಚರ್ ರಿಲೀಸ್ ಆದ್ಮೇಲೆ ಮಾತಾಡ್ತೀನಿ. ಶಿವಣ್ಣ, ನಿಮಗೆ ನೀವು ರೀಲ್ನಲ್ಲಿ ಕಣ್ಣಲ್ಲೇ ಎಲ್ಲರನ್ನೂ ಕಿಲ್ ಮಾಡಿಬಿಡ್ತೀರಾ. ಸೊ ಈಗ ನಿಮ್ಮ ಲುಕ್ ನೋಡಿದ್ರೆ ನಿಮ್ಮ ಕಣ್ಣು ಕೆಂಪಾಗಿದೆ. ಸೊ ರಕ್ತದೋಕುಳು ಯಾವ ಥರ ಇರುತ್ತೆ ಅಂತ, ಯಾಕಂದರೆ ಫುಲ್ ಆ್ಯಕ್ಷನ್ ಅಂತ ಹೇಳಿದ್ರಿ, ಹಾಲಿವುಡ್ ಲೆವೆಲ್ಗೆ ಇರುತ್ತೆ ಅಂತ. ಸೊ ಅದಕ್ಕೆ ಇನ್ನೆಷ್ಟು ಜನ ಸಾಯಿಸ್ತೀರಾ ಈ ಸಿನಿಮಾದಲ್ಲಿ? ಸಾಯಿಸಿದ ರಕ್ತ ಇರೋದೇ ಮನುಷ್ಯನ ಒಳಗಡೆ ತಾನೆ. ಸೊ ರಕ್ತ ತುಂಬ ಇಂಪಾರ್ಟೆಂಟು, ಬಟ್ ಆ ರಕ್ತದಲ್ಲಿ ಒಂದು ಸಮಾಧಾನ ಇದೆ ಈ ಸಿನಿಮಾದಲ್ಲಿ, ಅದು ಕಾಣುತ್ತೆ. ಒಪ್ಪಿ ಸರ್, UI ಅಲ್ಲಿ ನಾಮ ಇಟ್ಟಾಗಿದೆ, ಸೊ ಇದರಲ್ಲಿ ಕೊಂಬು ಬಂದಿದೆ, ನೀವೇ ವಿಲನ ಹೇಗೆ? ನಮ್ಗೆ ಇವರೆಲ್ಲ ಸೇರಿ ಕೊಂಬು ಬಂದ್ಬಿಟ್ಟಿದೆ. ಇಂಥ ಪ್ರೊಡ್ಯೂಸರು, ಇಂಥ ಹೀರೋಗಳು, ಅಂಥ ಡೈರೆಕ್ಟ್ರು, ಇಂಥ ಕ್ಯಾಮ್ರಾಮನ್ನು ಎಲ್ಲ ಕೊಂಬು ಬಂದ್ಬಿಟ್ಟಿದೆ ನನಗೆ. ಏನು ಅವ್ನಿಗೇನು ಕೊಂಬಿದೆಯಾ ಅಂತಾರಲ್ಲ, ನನಗಿದೆ ಅಂತ ಹೇಳ್ತೀನಿ. ಉಪ್ಪಿ ಸರ್, ಸಿನಿಮಾದ ಮುಹೂರ್ತ ಸಂದರ್ಭದಲ್ಲಿ ಇಲ್ಲೇ ಈ ಕಡೆ ಸಿನಿಮಾದ ಮುಹೂರ್ತ ಟೈಮಲ್ಲಿ ಕೇಳಿದ್ವಿ ಟೈಟಲ್ ವಿಚಾರ ಏನು ಅಂತ ಅಂದ್ಬಿಟ್ಟು, ಅಲ್ಲಿ ಬಿಟ್ಕೊಟ್ಟಿಲ್ಲ. ಈಗ ಸಿನಿಮಾ ಕಂಪ್ಲೀಟ್ ಆಗಿದೆ. ಇಲ್ಲಿ ತನಕ ನೀವು ಆಲ್ಫಾಬೆಟ್ ಇಟ್ಕೊಂಡು ಅಥವಾ ಸಿಂಬಲ್ ಇಟ್ಕೊಂಡು ಸಿನಿಮಾ ಮಾಡಿದ್ರಿ, ಈಗ 45 ಅವರು ನಂಬರ್ ಇಟ್ಕೊಂಡು ಸಿನಿಮಾ ಮಾಡ್ತಾ ಇದ್ದಾರೆ. ಸೊ ಈ ಕಂಪ್ಲೀಟ್ ಆಗಿರೋದ್ರಿಂದ ಅದಕ್ಕೊಂದು ಅರ್ಥ ಇದೆಯಾ? 45 ಏನು ಅರ್ಥಕ್ಕೋಸ್ಕರ ಇಟ್ಟಿದ್ದಾರೆ ಟೈಟಲ್ ಅಂತ? ಅದು ಡೈರೆಕ್ಟ್ರನ್ನ ಕೇಳ್ಬೇಕು ನೀವು. ಆ ರೈಟ್ಸ್ ಇರೋದು ಅವರೊಬ್ಬರಿಗೆ, ಅದ್ರ ಬಗ್ಗೆ ಹೇಳೋದಕ್ಕೆ 45 ಅಂದ್ರೆ ಏನು ಅಂತ. ಸರ್, ಅದನ್ನೇ ನಾವು ಫಸ್ಟ್ ಡೇ ಸಿನಿಮಾ ಜನ ನೋಡೋವ್ರಿಗೂ ಹೇಳಬಾರ್ದು ಅಂತ. ಯಾಕಂದ್ರೆ ಅದೇ ಮೇಯ್ನ್ ಸಸ್ಪೆನ್ಸ್. ಅದೇನು ಅನ್ನೋದು ನೀವು ಸಿನಿಮಾ ನೋಡಿದ ತಕ್ಷಣ ಫಸ್ಟ್ ರೀಲಲ್ಲೇ ಗೊತ್ತಾಗುತ್ತೆ. ಇಲ್ಲಿ ಯಾಕೆ ನನ್ನ ಗೋಳಕ್ಕೆ ಹೋಗ್ತೀರಾ? ನಾನು ಪಾತ್ರಧಾರಿ, ಸೂತ್ರಧಾರಿ ಅಲ್ಲಿದ್ದಾರೆ, ಓಕೆನಾ? ಅದು ಸರ್ ಈಗ ಮ್ಯೂಸಿಕ್ ಡೈರೆಕ್ಟರ್ ಆಗಿ ನೀವು ಸೂಪರ್ ಹಿಟ್ ಸಾಂಗ್ಗಳನ್ನ ಕೊಟ್ಟಿದ್ದೀರಿ. ನೀವು ಯಾವಾಗ ಸಿನಿಮಾ ಡೈರೆಕ್ಷನ್ ಅಂತ ಬಂದಾಗ ಅಲ್ಲಿ ಇಲ್ಲಿ ಶಿವಣ್ಣಲ್ಲಿ ಡೈರೆಕ್ಷನ್ ಅಂತ ಬಂದಾಗ ಒಪ್ಪಿ ಸರ್ ಅಂತ ನಟನ ಡೈರೆಕ್ಟ್ ಮಾಡಬೇಕು, ಅವ್ರು ಡೈರೆಕ್ಟ್ರು ಕೂಡ. ಇನ್ನು ಈ ಕಡೆ ರಾಜ್ ಬಿ ಶೆಟ್ಟಿ ಸರ್ ಕೂಡ. ಇನ್ನು ಶಿವಣ್ಣ ಅವರ ಅನುಭವದಲ್ಲಿ ಏನೋ 100 ಜನ ನಿರ್ದೇಶಕರು ಕೆಲಸ ಮಾಡಿದ್ದಾರೆ. ಸೊ ಇದು ತುಂಬ ದೊಡ್ಡ ಟಾಸ್ಕ್ ನಿಮಗೆ, 3 ಜನನ ಹ್ಯಾಂಡಲ್ ಮಾಡುವಂಥದ್ದು. ಬಿಕಾಸ್ ಇದು ಫಸ್ಟ್ ಸಿನಿಮಾ. ಲೈಟ್ಸ್ ಹಾಕಿ ಒಂದು ರಿಕ್ವೆಸ್ಟು, ನೀವು ಕ್ವಶನ್ ಕೇಳುವಾಗ ಹ್ಯಾಂಡ್ ರೈಸ್ ಮಾಡಿದ್ರೆ ಇಲ್ಲಿ ಕಾಣಿಸ್ತೀವಿ. ಎಸ್ 3 ಜನನ ಇಟ್ಕೊಂಡು ಸಿನಿಮಾ ಮಾಡಬೇಕು ಅಂತಂದಾಗ ನೀವು ಫಸ್ಟ್ ಸಿನಿಮಾ ಇರೋದು ತುಂಬ ಚಾಲೆಂಜಿಂಗ್ ಆಗಿತ್ತು. ನಿಮಗಾದಂಥ ಒಂದು ತುಂಬ ಡಿಫಿಕಲ್ಟ್ ಸಿಚುವೇಶನ್ಗಳು ಸಿನಿಮಾದಲ್ಲಿ, ಮತ್ತು 3 ಜನ ಹ್ಯಾಂಡಲ್ ಮಾಡಿದ್ದು ಹೇಗಿತ್ತು ಅನ್ನೋದು? ಸರ್, ನಾನು ತುಂಬ ಫ್ರ್ಯಾಂಕಾಗಿ ಇದು ಹೆಂಗೆ ಸ್ಟಾರ್ಟ್ ಮಾಡಿದೆ, ಯಾವ ಧೈರ್ಯದಲ್ಲಿ ನಾನು ಹೋಗಿ ಶಿವಣ್ಣ ಅವ್ರಿಗೆ ಕತೆ ಹೇಳಿದೆ. ನನಗೆ ಎಷ್ಟು ಧೈರ್ಯ ಇರಬೇಕು ಉಪ್ಪಿ ಸರ್ಗೆ ಫೋನ್ ಮಾಡಿ ಸರ್ ಒಂದು ಕತೆ ಹೇಳ್ತೀನಿ ಅಂತ. ಆ್ಯಂಡ್ ರಾಜ್ ಬಿ ಶೆಟ್ಟಿ ಅವ್ರ ಹತ್ರ ತುಂಬ ಚೂಸಿ, ಇವ್ರ ಹತ್ರ ನಾನು ಕತೆ ಹೇಳ್ತೀನಿ ಅಂತ ನನಗೆ ಎಷ್ಟು ಧೈರ್ಯ ಇರಬೇಕು ಅಂತ 2 ದಿನದಿಂದ ಯೋಚನೆ ಮಾಡ್ತಾಯಿದ್ದೆ ಸರ್. ಈ 106 ದಿನದಲ್ಲಿ ನನಗೆ ಯಾವತ್ತೂ ಆ ಥರ ಅನ್ಸೋಕ್ಕೆ ಇವ್ರು 3 ಜನ ಬಿಟ್ಟಿಲ್ಲ. ನಾನು ಫಸ್ಟ್ ಡೇ ಮೀಟಿಂಗಿಂದನೇ ಯಾರೂ ಅವ್ರ ಕಣ್ಣಲ್ಲಿ ಬರೀ ಆಶೀರ್ವಾದ ಕಾಣ್ತಿತ್ತು ಹೊರತು ಯಾರ ಕಣ್ಣಲ್ಲೂ ನೀನು ಹೆಂಗೆ ಮಾಡ್ತೀಯ ಅನ್ನೋ ಒಂದು ಲುಕ್ಕೂ 106 ದಿನದಲ್ಲಿ ಒಬ್ಬ ಹೀರೋನು ನನಗೆ ಕೊಟ್ಟಿಲ್ಲ ಸರ್. ಅವ್ರ ಮುಂದೆ ಹೋದಾಗೆಲ್ಲನೂ ಕಲ್ತ್ಕೊಂಡು ಬಂದಿದ್ದೀನಿ. ಇದೆಲ್ಲ ನೋಡ್ಬಿಟ್ಟು ಮೊನ್ನೆ ಯೋಚನೆ ಮಾಡ್ತಿದ್ದೆ, ಏನು ಧೈರ್ಯ ಇರಬೇಕು ನಿನಗೆ, ಇವ್ರು ಇಷ್ಟು ದೊಡ್ಡವ್ರ ಹತ್ರ ಹೋಗ್ಬಿಟ್ಟು ಡೈರೆಕ್ಷನ್ ಬೇರೆ ಮಾಡ್ತೀನಿ, ಅದು ಫಸ್ಟ್ ಸಿನಿಮಾ ಅಂತ. ಇದೆಲ್ಲ ಅವ್ರ ಆಶೀರ್ವಾದ ಸರ್, ದೇವರ ಆಶೀರ್ವಾದ ಸರ್. ಆ್ಯಂಡ್ ರಮೇಶ್ ಅಣ್ಣ ಅವ್ರ ಆಶೀರ್ವಾದ. ನಾನು ಯಾವುದೋ ಕತೆ ಹೇಳಿದ ತಕ್ಷಣ ಅವ್ರು ಹೇಳ್ದಂಗೆ ಒಬ್ಬ ಮ್ಯೂಸಿಕ್ ಡೈರೆಕ್ಟ್ರು ಫಸ್ಟ್ ಸಿನಿಮಾ ಡೈರೆಕ್ಷನ್ನು ಇಷ್ಟು ದೊಡ್ಡ ಬಡ್ಜೆಟ್ನ ಹೆಂಗೆ ಹಾಕಬೇಕು ಅಂತ ಅವ್ರಿಗೆ ಹೆಂಗೆ ಯೋಚನೆ ಬಂತು, ಅದು ಏನು ನೋಡಿದ್ರು ನನ್ನಲ್ಲಿ ಅದು ಗೊತ್ತಿಲ್ಲ. ಇವತ್ತು ಈ ಸಿನಿಮಾ ಆಗಿದೆ, ಅದು ಸಿನಿಮಾ ರಿಲೀಸ್ ಆದಮೇಲೆ ಅದರ ಪರ್ಪಸ್ ಎಲ್ಲನೂ ಇದೇ ರೀತಿ ಅರ್ಥ ಆಗುತ್ತೆ ಅಂತ ಅನ್ಕೊತೀನಿ ಸರ್. ಥ್ಯಾಂಕ್ ಯು. ಸರ್
ಸರ್ ಇಲ್ಲಿ ನನ್ನ ಪ್ರಶ್ನೆ ಮುಗಿಸ್ತೀನಿ. ರಾಜ್ಬೀರ್ ಶೆಟ್ಟಿ ಅವ್ರಿಗೆ ಶಿವಣ್ಣ ಹಾಗೂ ಉಪ್ಪಿ ಸರ್ ಜೊತೆ ವರ್ಕ್ ಮಾಡಬೇಕಾದ್ರೆ ಹೇಗಿತ್ತು ಎಕ್ಸ್ಪೀರಿಯನ್ಸ್? ಖುಷಿ ಅಂದರೆ ಅಂದರೆ ಖುಷಿ ಅಂದರೆ ಒಂಥರ ನಾ ಕನ್ಸಲ್ಲೂ ಅನ್ಕೊಂಡಿಲ್ಲ ಜೀವನದಲ್ಲಿ ಯಾವತ್ತೂ ಕೂಡ. ಒಬ್ಬ ನಟನಾಗ್ತೀನಿ ಅಂತ ಕೂಡ ಅನ್ಕೊಂಡಿಲ್ಲ, ಜೊತೆಗೆ ಇಂಥವ್ರ ಜೊತೆ ಆ್ಯಕ್ಟ್ ಮಾಡ್ತೀನಿ ಅಂತ ಯಾವತ್ತೂ ಅನ್ಕೊಂಡಿಲ್ಲ. ಇವ್ರ ವಾಯ್ಸ್ ಯಾವಾಗ ಕೇಳಿದ್ರು ಕೂಡ ನನಗೆ ಕಣ್ಣು ಮುಚ್ಚಬೇಕು ಅನ್ಸೋದು. ಯಾಕಂದ್ರೆ ಎಲ್ಲೋ ಥಿಯೇಟ್ರಲ್ಲಿ ಇದ್ದೀನಿ ಅಂತ ಆ ಬೇಸಲ್ಲಿ ಕೇಳಿಸ್ತಾ ಇದೆ ನನಗೆ. ನಾನು ಥಿಯೇಟ್ರಲ್ಲಿ ಬಹಳ ಸುಖ ಒಂಥರ ಬಹಳ ಅಂದರೆ ಎಸ್ಪೆಷಲಿ ನನ್ನ ಸಜೆಷನ್ ಇರುತ್ತಲ್ವಾ, ಆಗ ಸುಮ್ಮನೆ ನೋಡ್ತಾ ಇರ್ತೀನಿ ನಾನು, ಅಂದರೆ ಕೇಳಿಸ್ಕೊತಾ ಇರ್ತೀನಿ. ಒಂಥರ ಭಾಗ್ಯ ಅಂತ ಹೇಳ್ಬೋದು. ಮತ್ತೆ ಉಪ್ಪಿ ಸರ್ ಅವ್ರ ಜೊತೆ ನಾನು ಅಂದರೆ ಇಬ್ಬರ ಜೊತೆ ಕೂಡ ಕೇಳದೇ ಇರೋ ಪ್ರಶ್ನೆ ಇಲ್ಲ. ಅಂದರೆ ಫಸ್ಟ್ ಸಿನಿಮಾ ಹೇಗಿತ್ತು, ಅಪ್ಪಾಜಿ ಅವ್ರ ಬಗ್ಗೆ ಅವ್ರ ಫಸ್ಟ್ ಸಿನಿಮಾ ಹೇಗಿತ್ತು, ನನಗೆ ಆ್ಯಕ್ಚುಲಿ ಇಂಟರ್ವ್ಯೂ ಮಾಡ್ತಾ ಇದ್ದೆ. ಯಾಕಂದ್ರೆ ನನಗೆ ಬಹಳ ಖುಷಿ, ನಟನಾಗಿ ನನಗೆ ಏನು ಕೊಡ್ಬೇಕು ಈ ಸಿನಿಮಾಗೆ ಅದನ್ನ ಇವ್ರ ಜೊತೆ ಕೇಳಿ ಮಾಡ್ತಾ ಇದ್ದೆ. ಯಾವಾಗೆಲ್ಲ ಬ್ರೇಕ್ ಇತ್ತು ನನಗೆ ಆ ಬ್ರೇಕ್ ಟೈಮ್ ಇದೆಯಲ್ವಾ, ನನಗೆ ಎಲ್ಲಾದ್ರೂ ಚೇರ್ ಇದ್ರೆ ಇವ್ರ ಪಕ್ಕ ಕೂರುವಂಥ ಅವಕಾಶ ಸಿಕ್ಕಿದ್ರೆ ನಾನು ಮಾತಾಡ್ತಾನೆ ಇದ್ದೆ, ಪ್ರಶ್ನೆ ಕೇಳ್ತಾ ಇದ್ದೆ. ಯಾಕಂದ್ರೆ ಇವ್ರನ್ನ ನೋಡ್ಕೊಂಡು ಬೆಳೆದಿದ್ದು, ಅಂದ್ರೆ ಇವ್ರನ್ನ ನೋಡ್ಕೊಂಡು ಯಾವತ್ತೂ ಸಿನಿಮಾ ಮಾಡಬೇಕು ಅಂತ ಅನ್ಕೊಂಡಿಲ್ಲ. ಸಿನಿಮಾ ನೋಡೋದೇ ಭಾಗ್ಯ ಅನ್ಕೊಂಡವ್ರಿಗೆ ಸಿನಿಮಾ ಮಾಡೋ ಅಂತ ಅವಕಾಶ ಸಿಕ್ಕಿದ್ರೆ ಏನಾಗ್ಬೋದು, ನನ್ನ ಭಾಗ್ಯ ಅಷ್ಟೇ. ತುಂಬಾ ಖುಷಿಯಾಗಿದೆ. ಬೇಜಾರೇನಂದ್ರೆ ಇವತ್ತು ಲಾಸ್ಟ್ ಡೇ ಅದರದ್ದು ಅನ್ನೋದು ಒಂದು ಸ್ವಲ್ಪ ಬೇಜಾರು ವಿಷಯ ಅಷ್ಟೇ. ಶಿವಣ್ಣ ನಮಸ್ತೆ. ಶಿವಣ್ಣ ಇಲ್ಲಿ 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 ಶಿವಣ್ಣ ಇಲ್ಲಿ. ಶಿವಣ್ಣ, ಕೆಲವರು ಲೈಫಲ್ಲಿ ಭಯನೇ ಪಡಬಾರ್ದು ಅಂತಾರೆ, ಇನ್ನು ಕೆಲವರು ಭಯ ಇದ್ರೆ ಮನುಷ್ಯ ಸರಿಯಾದ ದಾರಿಯಲ್ಲಿ ಇರ್ತಾನೆ ಅಂತ ಅವ್ರವ್ರ ಡೆಫಿನೇಷನ್ಗಳು. ಭಯದ ಬಗ್ಗೆ ನಿಮ್ಮ ವ್ಯಾಖ್ಯಾನ ಏನು? ಲೈಫ್ಲಿ ಫಿಯರ್ ಇದ್ರೇ ಮುಂದೆ ಬರೋಕ್ಕಾಗಲ್ಲ, ಭಯ ಭಕ್ತಿ ಇದ್ರೇ ಮುಂದೆ ಬರೋಕ್ಕಾಗಲ್ಲ. ಯಾಕಂದರೆ ಎಲ್ಲದನ್ನು ನಾವು ಓವರ್ ಕಾನ್ಫಿಡೆಂಟ್ ತಗೊಳಕ್ಕಾಗಲ್ಲ, ವಾಟ್ ಎವರ್ ವಿ ಡೂ. ಯಾಕಂದರೆ ಇವಾಗ ನಾವು ಎಕ್ಸ್ಪೀರಿಯನ್ಸ್ ಕೌಂಟ್ ಆಗಲ್ಲ. ಯಾವುದೇ ರೋಲ್ ಮಾಡಬೇಕಾದ್ರೂ ಒಂದು ಹೊಸತನ ಹುಡುಕ್ತಾ ಇರುತ್ತೆ. ಆವಾಗ ನಾವು ಅರ್ಜುನ್ ಜನ ಥರ ಡೈರೆಕ್ಟ್ರು ಪರವಾಗಿಲ್ಲ, ಏನು ನಡೀತೆ ಬಿಡು, ನಾವು ಏನು ಮಾಡ್ತಾ ನಡೀತೆ ಬಡ್ಕೊಂಬಿಟ್ರೆ ತಪ್ಪಾಗುತ್ತೆ. ಅವ್ರಿಗೆ ಇಷ್ಟ ಆಗ್ಬಿಟ್ರೆ ಅಲ್ಲೇ ಗೆದ್ದು ಅಂತ. ಮೊದಲನೇ ಸಿನಿಮಾ ಅಂತ ನಾವು ಇದು ಮಾಡೋಕ್ಕಾಗಲ್ಲ. 100% ಅವ್ರಿಗೆ ಒಂದು ವಿಷನ್ ಇರುತ್ತೆ. ಡೈರೆಕ್ಟ್ರನ್ನ ಕ್ಯಾಪ್ಟನ್ ಆಫ್ ಶಿಪ್ ಅಂತೀವಿ ಅಂದರೆ ನಮ್ಮ ಕ್ಯಾರೆಕ್ಟರ್ನೆಲ್ಲ ಅರ್ದು ನುಂಗಿರ್ತಾರೆ ಅವರು ನಮ್ಮ ಪಾತ್ರದಲ್ಲಿ ಆ್ಯಕ್ಟ್ ಮಾಡಿಬಿಟ್ಟಿರ್ತಾರೆ. ಅವ್ರಿಗೆ ಆ ಪರ್ಫಾರ್ಮೆನ್ಸ್ ನನ್ನಲ್ಲಿ ಬಂದಿದೆಯಾ ಅಂತ ಅವ್ರಿಗೆ ಸ್ಯಾಟಿಸ್ಫೈ ಮಾಡಿಬಿಟ್ರೆ ಅಲ್ಲಿ ಗೆದ್ದು. ಸೊ ಆ ಭಯ ಇರುತ್ತೆ ನಾವು ಹೋಗ್ಬೇಕಾದ್ರೆ, ನಾನು ಮಾಡ್ತೀನಾ, ಕರೆಕ್ಟಾಗಿ ಮಾಡ್ತೀನಾ, ಓಕೆನಾ, ಇದು ಓಕೆನಾ, ಸ್ವಲ್ಪ ಎಕ್ಸ್ಪ್ರೆಷನ್ ಓವರ್ ಆಗಿ ಕೊಡ್ತೀನಾ. ಸೊ ಭಯ ಇರಬೇಕು ಆಲ್ವೇಸ್. ಭಯ ಇದ್ರೇ ಅದು ಮುಂದುವರಿಯೋದು ಹೊರತು ಇಲ್ಲಾಂದ್ರೆ ಕಷ್ಟ. ಅರ್ಜುನ್ ಸರ್, ಶಿವಣ್ಣ ಸರ್, ಅರ್ಜುನ್ ಸರ್, ಮೊದಲು ಈ ಹಿಂದೆ ನಮ್ಮ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಮಲ್ಟಿ ಸ್ಟಾರ್ ಸಿನಿಮಾಗಳು ಮಲ್ಟಿ ಸ್ಟಾರ್ ಸಿನಿಮಾಗಳು ಬರ್ತಾ ಇರೋಣ. ಇತ್ತೀಚೆಗೆ ಯಾಕೋ ಕಮ್ಮಿ ಆಗ್ತಿದೆ. ಈಗ ಗಂಧದ ಗುಡಿ ಆಗಲಿ, ಅಪೂರ್ವ ಸಂಗಮ ಆಗಲಿ, ಒಡ ಹುಟ್ಟಿರೋದ್ರು ತುಂಬ ಬರ್ತಾ ಇತ್ತು. ಇತ್ತೀಚೆಗೆ ತುಂಬ ಕಮ್ಮಿ ಆಗ್ತದೆ. ಈ ಸಿನಿಮಾದಿಂದ ಮತ್ತೊಂದು ಬೇರೆ ಥರದ ಬೆಳವಣಿಗೆ ದೊಡ್ಡ ಮಟ್ಟದಲ್ಲಿ ಆಗುತ್ತಾ ಅಂತ? ಇಲ್ಲ, ಆ ಥರ ಸಿಕ್ಕಿದ್ರೆ ಓಕೆ. ಇಲ್ಲಾಂದ್ರೆ ಏನಾಗಬೇಕು, ಒಬ್ಬೊಬ್ರು ಎಲ್ಲರೂ ಅವ್ರವ್ರ ಸ್ಪೇಸ್ ಕೊಡ್ತೀವಿ ಅಂತ ಬಂದುಬಿಟ್ರೆ ಇಂಡಸ್ಟ್ರಿ ತುಂಬ ಚೆನ್ನಾಗಿರುತ್ತೆ. ಯಾವಾಗ ನಂದು ಎಷ್ಟು ಬರುತ್ತೆ, ಎಷ್ಟು ಪರ್ಸೆಂಟೇಜ್ ಬರುತ್ತೆ ಅಂತ ಲೆಕ್ಕ ಹಾಕಿದ್ರೆ ಕಷ್ಟ. ನಾವು ಎಷ್ಟು ಪರ್ಸೆಂಟೇಜ್ ಬಂದ್ರೂ ನಾವೆಷ್ಟು ಇಂಪಾರ್ಟೆಂಟ್ ಆಗ್ತೀವಿ ಆ ಸಿನಿಮಾದಲ್ಲಿ ನಮ್ಗೆ ಮುಖ್ಯ ಆಗುತ್ತೆ. ಅದು 100% ಇದರಲ್ಲಿ ತುಂಬ ಚೆನ್ನಾಗಿದೆ. ನಾನು ಎಷ್ಟು ಪರ್ಸೆಂಟ್ ಬರ್ತೀನೋ ಗೊತ್ತಿಲ್ಲ, ಉಪೇಂದ್ರ ಅವ್ರು ಎಷ್ಟು ಪರ್ಸೆಂಟ್ ಬರ್ತಾರೋ ಗೊತ್ತಿಲ್ಲ, ರಾಜ್ಬೀರ್ ಶೆಟ್ಟಿ ಅವ್ರು ಎಷ್ಟು ಪರ್ಸೆಂಟೇಜ್ ಕೊಟ್ಟು ಬರ್ತೀರ. ಬಟ್ 3 ಜನ ಬರಬೇಕಾದ್ರೆ ಅದು ತುಂಬ ಚೆನ್ನಾಗಿರುತ್ತೆ, ಅದ್ಭುತವಾಗಿರುತ್ತೆ, ವ್ಯಾಲ್ಯೂಬಲ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಅದಾಗ್ಬಿಟ್ಟು 100% ಬರ್ತಾ ಹೋಗುತ್ತೆ. ಏನು ಎಲ್ಲ ಹೀರೋಸು ಜೊತೆಲಿ ಮಾಡೋಂಥ ಇದು ಬರುತ್ತೆ ಅಂತ. ಇನ್ನೊಂದು ಪ್ಲ್ಯಾನ್ ಮಾಡ್ತೀವಿ, ಇವಾಗ ಸದ್ಯಕ್ಕೆ ಕೇಳಲ್ಲ, ಅರ್ಜುನ್ ಜನ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಇನ್ನು ಸದ್ಯಕ್ಕೆ ಈಗ ಈ ಸಿನಿಮಾದ ರಿಲೀಸ್ ಆದಮೇಲೆ ನಾವು ಅದನ್ನು ಅನೌನ್ಸ್ಮೆಂಟ್ ಕೊಡ್ತೀವಿ ನಾವು. ಅರ್ಜುನ್ ಸರ್, ನೀವು ಕತೆ ರೆಡಿ ಮಾಡುವಾಗ ನಿಮ್ಮ ಮೈಂಡಲ್ಲಿದ್ದ ಆರ್ಟಿಸ್ಟ್ ಯಾರಂದರೆ ಶಿವಣ್ಣ, ಉಪೇಂದ್ರ ಇದ್ರಾ ಅಥವಾ ಆ ನಂತರ ಬಂದಿದ್ದು? ಸರ್, ಕತೆ ಮಾಡ್ಬೇಕಾದ್ರೆ ಕ್ಯಾರೆಕ್ಟರ್ಗಳಿತ್ತು ಸರ್. ಇದನ್ನು ಭಾಳ ಸ್ನೇಹಿತರ ಹತ್ರ ಮಾತಾಡ್ತಿದ್ದೆ, ಈ ಥರದ್ದು ಕ್ಯಾರೆಕ್ಟರ್ಸ್ ಬರಬೇಕು ಅಂತ. ಆಮೇಲೆ ಫಸ್ಟು ನಮ್ಮ ಸಿನಿಮಾದಲ್ಲಿ ನನಗೆ ಐಡಿಯಾ ಬಂದಿದ್ದೆ ಶಿವಣ್ಣ ಅವರು. ಆ ಕ್ಯಾರೆಕ್ಟರ್ನ ಯಾರು ಮಾಡಿದ್ರೆ, ನಮ್ಮ ಇಂಡಸ್ಟ್ರಿಯಲ್ಲಿ ಯಾರು ಮಾಡಿದ್ರೆ ಬೆಸ್ಟ್ ಅಂತ. ಅದಾದಮೇಲೆ ನೆಕ್ಸ್ಟ್ ಕ್ಯಾರೆಕ್ಟ್ರಿಗೆ ಅದೇ ಥರ ರೇಖಿ ಮಾಡ್ತಾ ಇದ್ದಾಗ ಉಪ್ಪಿ ಸರ್ಗೆ ಮಾಡಿದ್ರೆ ಚೆನ್ನಾಗಿರ್ಬೋದು ಅಂತ ಅಣ್ಣನಿಗೆ ಒಂದ್ಸತಿ ಫೋನ್ ಮಾಡಿದೆ, ರಮೇಶ್ ಅಣ್ಣಗೆ, ಚೆನ್ನಾಗಿರುತ್ತೆ ಸರ್ ಮಾಡಿ ಅಂತ. ಆಮೇಲೆ ಈ ಕ್ಯಾರೆಕ್ಟ್ರು ತುಂಬ ಯೋಚನೆ ಮಾಡಿದ್ವಿ. ಆಮೇಲೆ ರಾಜ್ಬೀರ್ ಶೆಟ್ಟಿ ಸರ್ ಇದಕ್ಕೆ ಪರ್ಫೆಕ್ಟ್ ಅನಿಸ್ತು, ಅವ್ರಿಗೂ ಕೇಳಿದ್ವಿ, 3 ಜನಕ್ಕೂ ಕತೆ ಹೇಳಿದ್ವಿ, ಆಪರ್ಚುನಿಟೀಸ್. ಇದು ಅರ್ಜುನ್ ಸರ್ಗೆ ಮಲ್ಟಿ ಸ್ಟಾರರ್ ಮಾಡಬೇಕಾಗಿದ್ರೆ ಡೈರೆಕ್ಟರ್ಗೆ ಮೋಸ್ಟ್ ಚಾಲೆಂಜಿಂಗ್ ಏನಂತ ಅಂದರೆ, ಒಬ್ಬ ಹೀರೋ ಮತ್ತೊಬ್ಬ ಹೀರೋಗೆ ಬೈಯುವಂಥ ಅಥವಾ ಆ್ಯಕ್ಷನ್ ಸೀನ್ಗಳಲ್ಲಿ ಹೊಡೆದಾಡುವಂಥ ಸೀನ್ಗಳಿದ್ದಾಗ ಆ ಫ್ಯಾನ್ಸ್ನ ಹ್ಯಾಂಡಲ್ ಮಾಡೋದು ಕಷ್ಟ ಆಗುತ್ತೆ. ಆ ಥರ ಸಿಚುವೇಶನ್ಗಳ ಅಥವಾ ಸೀನ್ಗಳನ್ನ ಇದರಲ್ಲಿ ಯಾವ ಥರ ಹ್ಯಾಂಡಲ್ ಮಾಡಿದ್ದೀರಾ? ಸರ್, ನಾನು ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಸರ್. ನಾನು
ಒಂದು 150 ಸಿನಿಮಾ ಮಾಡಿದ್ದೀನಿ. ಆ ಫಿಲ್ಮ್ಗಳು ನೋಡ್ಕೊಂಡು ಕಲ್ತಿದ್ದೀನಿ. ಬಟ್ ನೀವು ಹೇಳಿದ ಪಾಯಿಂಟ್ಸ್ ಎಲ್ಲ ನಾನು ಈ ಸೀಟ್ಗೆ ಬಂದಮೇಲೆ ನನಗೆ ಕಲ್ಸೋಕ್ಕೆ ಮಹಾ ಗುರುಗಳಿದ್ದಾರೆ ಸರ್. 3 ಜನನೂ ಇಲ್ಲೇ ಇದ್ದಾರೆ. ನಾನು ಏನಾದರೂ ಸಣ್ಣ ಪುಟ್ಟ ಸ್ವಲ್ಪ ಹಿಂಗಾದರೆ ನನಗೊಂದು ತಂದೆ ಥರ ಕರೆದುಬಿಟ್ಟು ಮಗನೇ ಇದು ನೋಡು ಹಿಂಗಿರುತ್ತೆ, ನಿನ್ಗೆ ಇಷ್ಟ ಅಂದರೆ ಹೀಗೆ ಮಾಡು, ಇಲ್ಲಾಂದರೆ ನೋಡು ಅಂತ ಒಂದು ಸತಿ ಒಂದು ಚೇತಾವಣಿ ಕೊಡ್ತಾರೆ ಸರ್. ಆ ಥರದ್ರಲ್ಲಿ ನನಗೆ ಭಾಳ ಸಹಾಯ ಮಾಡಿದ್ದಾರೆ 3 ಜನನು. ಸೊ ಅದರಲ್ಲಿ ಎರಡನೇ ಮಾತೇ ಇಲ್ಲ ಸರ್. ನಾನು ಹೇಳಿದ್ನಲ್ಲ ಬ್ರಹ್ಮ ಅಂತ, ಅದು ನಮ್ಮ ಉಪ್ಪಿ ಸರ್. ಅವರು ಆಚೆಯಿಂದ ನೋಡ್ತಾ ಇರ್ತಾರೆ ಜಗತ್ತನ್ನ. ಸೊ ಅವ್ರು ಕರೆಕ್ಟಾಗಿ ಗೊತ್ತು, ನೋಡು ನೀನು ಹಣೆ ಬರ ಹಿಂಗಿರುತ್ತೆ, ನಾನೇ ಬರೆದಿರೋದು, ಹುಷಾರಾಗಿರೋ ಅಂತ. ಆ ರೀತಿ ಒಬ್ಬೊಬ್ರು ಒಂದೊಂದು ರೀತಿ ನನಗೆ ಭಾಳ ಗೈಡೆನ್ಸ್ ಮಾಡಿದ್ದಾರೆ ಸರ್. ಆ ಥರ ಮಿಸ್ಟೇಕ್ಸ್ ನನ್ನ ಕಡೆಯಿಂದ ಆಗದೇ ಇರೋದಕ್ಕೆ ಈ 3 ಜನ ಕಾರಣ. ಅರ್ಜುನ್ ಸರ್ ಅದು ಆ್ಯಕ್ಚುಲಿ ಮಿಸ್ಟೇಕು ಅಲ್ಲ. ಒನ್ ಮೋರ್ ಥಿಂಗ್ ಐ ವಾಂಟ್ ಟು ಕ್ಲಿಯರ್ ಏನಂದರೆ, ಅಭಿಮಾನಿಗಳಿಗೆ ಅದೊಂದು ಇದಿರುತ್ತೆ ಅಷ್ಟೇ ಹೊರತು, ಸಿನಿಮಾ ಅಂತ ಬಂದಾಗ ಆ ಪಾತ್ರ ಅವಾಗ ನಡ್ಕೋಬೇಕಂದ್ರೆ ನಡ್ಕೊಳ್ಳೇಬೇಕಾದ್ರೆ, ಒಡಿಸ್ಕೋಬೇಕಂದ್ರೆ ಒಡಿಸ್ಕೊಳ್ಳೇಬೇಕಾಗುತ್ತೆ. ಅದೇ ಹೀರೋಗಳಿಗೆ ಮಾಡಬೇಕಂದ್ರೆ ಎಲ್ಲ ಕ್ಲಾಪ್ ಮಾಡ್ತಿರ್ತಾನೆ. ಸೊ ಒಬ್ಬ ವಿಲನ್ ಮಾತಾಡಿದಾಗ ಎಲ್ಲರೂ ರಿವರ್ಸ್ ಆಗ್ತಾರೆ. ನೋ, ನಾಟ್ ದಟ್. ಆ ಸಿನಿಮಾದಲ್ಲಿ ಆ ಪಾರ್ಟ್ ಬಂದಾಗ ಅವ್ನು ತಗೊಳ್ಳೋಣ ನಿಜವಾದ ನಟ, ಇರೋದೇ ನಟ ಆಗಲ್ಲ. ಈ ಕ್ಯಾಂಟ್ ಬಿ ಅನ್ ಆ್ಯಕ್ಟರ್. ಇಲ್ಲ ನಾನು ಹೊಡಿಬಾರ್ದು, ನಾನು ಹಂಗೆ ಯಾವಲ್ಲ. ನೋ, ಯು ಶುಡ್ ಟೇಕ್. ಅದು ಅಭಿಮಾನಿಗಳಿಗೆ ಕನ್ವಿನ್ಸ್ ಮಾಡಬೇಕು. ಇಲ್ಲ ರೀ ನೋಡಿ ಇದು ಸಿನಿಮಾ ಅಂದರೆ, ಆ ಸಿನಿಮಾ ಯಾತಿಕಂಗೆ ಆ ಪಾತ್ರ ಯಾಕೆ ನಡ್ಕೊಳ್ಳುತ್ತೆ, ಮುಂದೆ ಏನು ಮಾಡುತ್ತೆ ಅನ್ನೋದು ಮುಖ್ಯ ಆಗುತ್ತೆ. ಸೊ ಅದರಿಂದ ಈ ಪಿಕ್ಚರ್ಲಿ ಸರ್ಪ್ರೈಸಿಂಗ್ ಏನಂದರೆ, ಈ ಸ್ಕ್ರೀನ್ ಪ್ಲೇ ಸ್ಟೈಲ್ ಬರೋದು ನೋಡಿದ್ರೆ ಯಾರಿಗೂ ಎಫೆಕ್ಟ್ ಮಾಡೋದೇ ಇಲ್ಲ. ಕ್ಯಾರೆಕ್ಟರ್ ನೋಡಿದ್ರೆ ನಿಮಗೆ ಅನಿಸುತ್ತೆ ಕ್ಯಾರೆಕ್ಟರ್ನ ಅಷ್ಟೇ. ಶಿವಣ್ಣ ಅಂದರೆ ನಾಟ್ ಜನರಲಿ ವರ್ಲ್ಡ್ಲಿ ತುಂಬ ಫಿಯರ್ ಫ್ಯಾಕ್ಟರ್ಸ್ ಇರುತ್ತೆ. ಅದಕ್ಕೆ ನಾನು ಹೇಳಿದ್ದೆ, ಉಪೇಂದ್ರ ಹೇಳ್ತಿದ್ದೆ, ಫೇಸ್ ದ ಫ್ಯಾಕ್ಟ್ಸ್ ಆಫ್ ಫಿಯರ್ಸ್ ಅಂತ. ನಾನು ಆ್ಯಕ್ಚುಲಿ ಅದನ್ನು ಕರೆದು ಫೇಸ್ ದ ಫ್ಯಾಕ್ಟ್ಸ್ ಆಫ್ ಫಿಯರ್ಸ್. ದಟ್ಸ್ ಅ ಬೆಟರ್ ವರ್ಡ್ ಅಂತ ನಾನು ಅನ್ಕೊಂಡೆ. ಫೇಸ್ ದ ಫಿಯರ್, ಯಾಕಂದ್ರೆ ಸ್ವಲ್ಪ ಡೈನಮಿಕ್ ಆಗಿರಲಿ ಅಂತ ಫೇಸ್ ದ ಫಿಯರ್ ಅಂತ ಹಾಕಿದ್ದಾರೆ ಅಷ್ಟೇ. ಕ್ವಶನ್ ಇಸ್ ಫಾರ್ ಯು. ನೀವು ಉಪೇಂದ್ರ, ರಾಜ್ ಬಿ ಶೆಟ್ಟಿ ಮತ್ತು ಶಿವಣ್ಣನ ಬ್ರಹ್ಮ ವಿಷ್ಣು ಮಹೇಶ್ವರ ಆಗಿ ನೋಡ್ತಾ ಇದ್ದೀರಾ. ಆಮೇಲೆ 45 ಆಸ್ ದ ಟೈಟಲ್. ಡಸ್ ದಿಸ್ ಎನಿವೇರ್ ಇನ್ ದ ಕಾಂಟೆಕ್ಸ್ಟ್ ಎಕ್ಸ್ಪ್ಲೋರ್ ಸನಾತನ ಧರ್ಮ? ಮೇಡಮ್, 45 ಇಸ್ ಅಬೌಟ್ ಲೈಫ್ ಮೇಡಮ್. ಸೊ ಲೈಫ್ ಅಂದ್ರೇ ಧರ್ಮ. ಈ ಜೀವನ ಅನ್ನೋ ಒಂದು ಸ್ಟೋರಿನಲ್ಲಿ ಎಲ್ಲ ವಿಷಯಗಳು ಬರುತ್ತೆ. ಇಟ್ಸ್ ನಾಟ್ ಓನ್ಲಿ ಅಬೌಟ್ ಧರ್ಮ, ಇಟ್ ಈಸ್ ಅಬೌಟ್ ಹ್ಯೂಮನ್ ಆ್ಯಂಡ್ ಹೌ ಯು ಹ್ಯಾವ್ ಟು ಬಿ, ವಾಟ್ ಆಲ್ ಕಮ್ಸ್ ಇನ್ ಯುವರ್ ಲೈಫ್, ಹೌ ಟು ಫೇಸ್, ಎಲ್ಲವೂ ಸೇರಿದೆ ಮೇಡಮ್. ನಾನು ಒಂದು ಪರ್ಟಿಕ್ಯುಲರ್ ವಿಷಯ ಅಂತ ಇವತ್ತಿಗೆ ಹೇಳೋಕ್ಕಾಗಲ್ಲ. ಬಟ್ ದಯವಿಟ್ಟು ಸಿನಿಮಾ ನೋಡಿ ವಿಲ್ ಫೈಂಡ್ ದ ಆನ್ಸರ್. ಅರ್ಜುನ್ ಸರ್, ಎಲ್ಲ ಓಕೆ ಬಟ್ ಯಾಕೆ ಶಿವಣ್ಣನ ಹೇಸ್ ಗ್ರೇ ಅಂತ? ಅವ್ರಿನ್ನೂ ಸ್ಟಿಲ್ 16, ಅವ್ರ ಫ್ಯಾನ್ಸ್ ಒಪ್ಕೊಳ್ತಾರ ಅಂತ? ಮೇಡಮ್, ಈಗ ನಾನು ಶಿವಣ್ಣ ಅವ್ರ ದೊಡ್ಡ ಅಭಿಮಾನಿ. ಎಲ್ಲ ಪಾತ್ರನೂ ಮಾಡಿಬಿಟ್ಟಿದ್ದಾರೆ ಅಣ್ಣ. ಆ್ಯಂಡ್ ಇದರಲ್ಲಿ ತುಂಬ ಸ್ಪೆಷಲ್ ವಿಚಾರಗಳಿರುತ್ತೆ. ನಾನು ಒಂದು ಪಾತ್ರದಲ್ಲಿ ನೋಡಿರಲಿಲ್ಲ. ಸೊ ಮಹೇಶ್ವರ ಅಲ್ವಾ, ಏನು ಕೇಳಿದ್ರು ತಥಾಸ್ತು ಅಂತಾರೆ. ಸೊ ಈ ಪಾತ್ರದಲ್ಲಿ ಅವ್ರಿಗೆ ಗ್ರೇ ಹೇರ್ಸ್ ಹಾಕಿದ್ದೀವಿ ಪಾತ್ರಕ್ಕೆ. ಆ್ಯಕ್ಚುಲಿ ಯಾಕೆ ಗೊತ್ತಮ್ಮ, ಅದು ವೈಟ್ ಈಸ್ ಆಲ್ವೇಸ್ ಬ್ರೈಟ್ ಆ್ಯಂಡ್ ಈಸ್ ರೆಡಿ ಟು ಫೈಟ್. ರಮೇಶ್ ರೆಡ್ಡಿ ಸರ್, ಗರುಡ ಗಮನ ಋಷಭ ವಾಹನದಲ್ಲಿ ನೀವು ಶಿವತಾಂಡವ ಮಾಡಿದ್ರಿ, ಶಿವನಾಗಿ ಕಾಣಿಸ್ಕೊಂಡಿದ್ರಿ. ಇಲ್ಲಿ ನಿಮ್ಮನ್ನ ವಿಷ್ಣು ಹೋಲ್ಸಿದ್ದಾರೆ. ಸೊ ನಿಮ್ಮನ್ನು ನೀವು ಯಾವುದಕ್ಕೆ ಕಂಪೇರ್ ಮಾಡ್ಕೊಳ್ತೀರಾ ಅಂತ ಹೇಳ್ಬಿಟ್ಟು? ನಾನು ಮನುಷ್ಯನಾಗಿ ಪ್ರಯತ್ನ ಪಡ್ತಾ ಇದ್ದೀನಿ, ಅದೇ ಕಂಪ್ಲೀಟ್ ಆಗಿಲ್ಲ ಇನ್ನು. ಅವರೇನೋ ಹೇಳಿದ್ರು, ಅದನ್ನ ರೂಪಕ ಸಿಮಿಲಿ ಅಂತ ಕರಿತೀವಿ, ಅದನ್ನೆಲ್ಲ ಎದೆಗೆ ಹಾಕೋಬಾರ್ದು ಅಷ್ಟೇ, ಕೇಳಬೇಕು, ಮರೆತು ಬಿಡ್ಬೇಕು. ಇದು ಏನೂ ಇಲ್ಲ. ಐ ಥಿಂಕ್ ಅವರಿಗಿರುವಂಥ ಒಂದು ಪಾತ್ರ ಒಬ್ಬ ಸಾಮಾನ್ಯ ಮನುಷ್ಯ, ಅದು ನಾನು ಅದು ಈ ಪಾತ್ರದಲ್ಲಿ ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಆ್ಯಂಡ್ ಫಾರ್ಚುನೇಟ್ಲಿ ಅದು ತುಂಬ ಚೆನ್ನಾಗಿ ಬರೆದಿದ್ರು. ನನಗೆ ಈ ಪಾತ್ರ ಮಾಡಬೇಕಾದ್ರೆ ಯಾವತ್ತೂ ಕೂಡ ಕೆಲವು ಪಾತ್ರಗಳನ್ನು ಮಾಡಬೇಕಾದ್ರೆ ಇಮೋಷನಲ್ ಫೋರ್ಸ್ ಅನಿಸುತ್ತೆ ನಟರಾಗಿ. ನಾವು ಸ್ವಲ್ಪ ಏನೋ ಮಾಡಬೇಕಾಗುತ್ತೆ, ಸ್ವಲ್ಪ ಫೋರ್ಸ್ ತರಬೇಕಾಗುತ್ತೆ. ಇಲ್ಲಿ ನನಗೆ ಯಾವತ್ತೂ ಹಾಗಾಗೇ ಇಲ್ಲ. ಸೆಟ್ಟಲ್ಲಿ ಯಾವಾಗ ಇರಬೇಕಾದ್ರೂ ಕೂಡ ನನಗೆ ಒಂದು ಲೈನ್ 30 ಸೆಕೆಂಡ್ ಮುಂಚೆ ಕೊಟ್ಟರು ಕೂಡ ನನಗೆ ಆ ಇಮೋಷನ್ ಬರ್ತಾ ಇತ್ತು, ಯಾಕಂದ್ರೆ ಅಷ್ಟು ಚೆನ್ನಾಗಿ ಬರೆದಿದ್ರು. ಇಡೀ ಕಥೆನೇ ಹಾಗೆ ಬರೆದಿದ್ದಾರೆ. ಸೊ ನಾನೇನು ಅಲ್ಲ, ನಾನು ಇಷ್ಟೇ ಮನುಷ್ಯ, ಸಾಮಾನ್ಯ ಮನುಷ್ಯ. ಹಾಸ್ಪಿಟಲ್ಗೆ ಹೋಗ್ತೀರಾ? ಅಲ್ಲ, ಸಾಮಾನ್ಯ, ಎಲ್ಲರೂ ಸಾಮಾನ್ಯ ಮನುಷ್ಯರೇ. ನೋಡಿ ಸಿನಿಮಾದಲ್ಲಿ ನೋಡಿ. ಅರ್ಜುನ್ ಸರ್, ಇಲ್ಲಿ ನೀವು ಹೇಳಿ ಕೇಳಿ ಮ್ಯಾಜಿಕಲ್ ಕಂಪೋಸರು, 3 ಜನರನ್ನ ಸೇರಿಸಿ ಹೆಂಗ್ ಡ್ಯಾನ್ಸ್ ಮಾಡಿಸಿದ್ದೀರಾ ಅಂತ? ಮೇಡಮ್ ಮುಂದಿನ ದಿನಗಳು ನೋಡಿ ಮೇಡಮ್. ಅರ್ಜುನ್ ಸರ್,
ನೀವಾಗ್ಲೇ ಹೇಳ್ತಾ ಇದ್ರಿ ಉಪೇಂದ್ರ ಸರ್ ಅಂದ್ರೆ ಬ್ರಹ್ಮ ಅಂತ ಹೇಳಿ. ಸೊ ಬ್ರಹ್ಮನಿಗೆ ಕತೆ ಹೇಳಿದಂತ ಸಂದರ್ಭದಲ್ಲಿ ಅವ್ರ ರಿಯಾಕ್ಷನ್ ಹೇಗಿತ್ತು? ಉಪೇಂದ್ರ ಸರ್ ಆ ಸಂದರ್ಭದಲ್ಲಿ ಯಾವ ರೀತಿ ಕತೆ ಕೇಳಿದ್ರು, ಅದನ್ನ ಈ ಸಂದರ್ಭದಲ್ಲಿ ಹಂಚ್ಕೋಬಹುದಾ ಅಂತ ಹೇಳಿ, ಅವ್ರ ರಿಯಾಕ್ಷನ್ ಎಲ್ಲ ಹೇಗಿತ್ತು? ನಾನು ಸರ್ ಮೈಸೂರಲ್ಲಿದ್ದರು, ಮೈಸೂರಿಗೆ ಕರೆದಿದ್ರು, ನಾನು ಹೋಗಿ ಫುಲ್ ನರೇಷನ್ ಮಾಡಿದೆ. ಸ್ಟಾರ್ಟಿಂಗ್ ಒಂದು ಅವ್ರು ನೋಡಿ ನಿಂತ್ಕೊಂಡ್ರೆ ಹೆಂಗೆ ಕಾಣಿಸ್ತಾರೆ ನೋಡಿ, ಇನ್ನೂ ಏನೋ ಸ್ಕೂಲ್ ಬಾಯ್ ಥರ ಕಾಣಿಸ್ತಾರೆ ಸ್ಪೋರ್ಟ್ಸ್ ಇವೆಂಟಿಂದ ಬಂದಂಗೆ. ಬಟ್ ಅವ್ರ ಹತ್ರ ಕತೆ ಕೇಳಬೇಕು ನೀವು. ಅವ್ರು ಬರೀ ಡೈರೆಕ್ಟರ್ ಅಲ್ಲ, ಎಕ್ಸ್ಟ್ರಾಡ್ರಿ ಆರ್ಟಿಸ್ಟ್, ಆ್ಯಕ್ಟರ್. ಅವರು ಆ್ಯಕ್ಟ್ ಎಲ್ಲ ಮಾಡಿ ಹಿಂಗೆ ಸರ್ ಅಂತ ನಾನು ಹಿಂಗೆ ನೋಡ್ತಾ ಇದ್ದೆ. ನನಗೊಂದು ಸಿನಿಮಾನೇ ತೋರಿಸ್ಬಿಟ್ರು ಅವರು. ಜೊತೆಲಿ ಒಂದು ಒಳ್ಳೆ ರಸಮು ರೈಸು ಕೊಟ್ಟರು. ಕ್ಲೈಮ್ಯಾಕ್ಸ್ಗೆ ಬೋಲ್ಡ್ ಆಗಿ ಹೋಗ್ಬಿಟ್ಟೆ ನಾನು. ಆಮೇಲೆ ಮತ್ತೆ ಸಿನಿಮಾ ತೋರಿಸಿದ್ರು ಇದು ಹಿಂಗೆ ಬರುತ್ತೆ ಅಂತ. ಇನ್ನೇನು ಅದಕ್ಕಿನ್ನ ಎಕ್ಸ್ಟ್ರಾಡ್ರಿ ಕತೆ ಹೇಳಿದ್ರು, ವೆರೈಟಿಯಾಗಿ ಕತೆ ಹೇಳಿದ್ರು, ಅದನ್ನು ಅದ್ಭುತವಾಗಿ ಹೇಳಿದ್ರು ವಿತ್ ಶಾರ್ಟ್ ಡಿವಿಷನ್. ಅದನ್ನ ಪಿಕ್ಚರು ಮಾಡಿಬಿಟ್ಟಿದ್ರು. ಇದನ್ನ ತೋರಿಸಿ ಓಕೆನಾ ಇದು ಅಂದರು. ಅಂದ್ರೆ ಹೊಸ ಪ್ರಯತ್ನ ಅನ್ಸುತ್ತಲ್ಲ ಸರ್, ಮೊದಲೇ ಸಿನಿಮಾ ತೋರಿಸಿ. ಅದೇ ನಾನು ಹೇಳಿದ್ದು ಅದೇ ನಾನು ಫಸ್ಟ್ ಹೇಳಿದ್ದು ಅವ್ರ ಬಗ್ಗೆ. ಅದೇ ಈ ಥರ ಅಟೆಂಪ್ಟ್ಸ್ಗಳು ಈಗಿನ ನೆಕ್ಸ್ಟ್ ಜನ್ರೇಷನ್ ಅವ್ರು ಮಾಡಬೇಕು. ಆ್ಯಕ್ಚುಲಿ ಇನ್ನೊಂದು ಸರ್ ನನ್ನ ಹತ್ರ ಕತೆ ಇದೆ ಸರ್, ಕತೆ ಹೇಳ್ತೀನಿ ಅಂದರೆ ಸಿಕ್ಕಾಪುಟ್ಟೆ ಬಿಸಿ ಇರ್ತಾರೆ ಇವರು. ಇಂಥವ್ರಿಗೆಲ್ಲ ಕತೆ ಎಲ್ಲ ತೋರಿಸ್ಬಿಡ್ಬೇಕು. ನೋಡಿ ಸರ್ ಇದೇ ನನ್ನ ಕತೆ ನೋಡ್ಕೊಳ್ಳಿ ಅಂತ. ಸರ್ ಪಿಕ್ಚರ್ ಯಾರು ಬೇಕಿದ್ರು ತೋರಿಸ್ತಾರೆ, ರಿಸಲ್ಟ್ ಅದೇ ಥರ ಬಂದಿರಬೇಕು, ಅದೇ ಥರ ಬಂದಿರಬೇಕು. ಇಲ್ಲ ನನಗೆ ಕತೆ ಹೇಳ್ಬೇಕಾದ್ರೆ ಹೋಟ್ಲಲ್ಲಿ ಕರ್ಸ್ಕೊಂಡು ಕತೆ ಹೇಳಿದಾಗ ಒಂದೇ ಸಲ ನಾನು ಕತೆ ಕೇಳಿದ್ದು. ಆ ಥರ ಹೇಳ್ತಾರೆ ಕತೆ. ಒಂದು ಸಲಿಗೆ ಅಂತ ಮಾಡಲೇಬೇಕು ಅಂತ ಲಿಫ್ಟಿಂದ ಕೆಳಗಡೆ ಕಾರ್ ಹತ್ತೋ ತನಕ ಏನು ಈ ಕತೆ ಹಿಂಗಿದೆ ಅಂತ ಮನೆಗೆ ಬಂದ್ಮೇಲೆ ಯೋಚನೆ ಮಾಡೋಣ ಅಂತ ಆ ಥರ ಕತೆ ಹೇಳಿದ್ರು ಅವರು. ಹಂಗಂತ ಒಂದೇ ಸಲ ಕತೆ ಹೇಳಿದ್ದು ಅಷ್ಟು ಇಂಟ್ರೆಸ್ಟ್ ಆಗಿ. 3 ಜನ ಆಕ್ಟಿಂಗು ಅಲ್ಲೇ ಮಾಡ್ಬಿಟ್ರು. 3 ಜನ ಆಕ್ಟಿಂಗು ಒಂದೇ ಕಥೆಯಲ್ಲಿ ಆವಾಗಲೇ ಮಾಡ್ಬಿಟ್ಟು ಆವಾಗಲೇ ತೋರಿಸ್ಬಿಟ್ರು ಮೇಡಮ್. ಆ ಥರ ಇದೆ, ಟ್ಯಾಲೆಂಟ್ ಚೆನ್ನಾಗಿದೆ. ಮಾಡಿದ್ದೀನಿ ಅಂದ್ರೆ ಅವ್ರು ಏನು ಹೇಳಿದ್ರು ಅಷ್ಟೇ ಮಾಡಿದ್ದೀನಿ ನಾನು. ಅವರು ಇವನ್ ಡೈಲಾಗ್ ಹಿಂಗೆ ಹೇಳ್ಬೇಕು, ಹಿಂಗೆ ಬರಬೇಕು ಅಂತ ಅಷ್ಟು ಪರ್ಫೆಕ್ಷನಿಸ್ಟ್ ನಿಜವಾಗ್ಲು. ಮಾಡಿದ್ದಾರೆ ಇದರಲ್ಲಿ. ಅವ್ರ ವಾಯ್ಸ್ ಬೇಕಾದ್ರೆ ಶಿವಣ್ಣ ಸರ್ ಹೆಂಗ್ ಮಾತಾಡ್ತಾರೆ ಅದೇ ತರ ವಾಯ್ಸ್ ಮಾಡಿದ್ದಾರೆ. ಉಪ್ಪಿ ಸರ್ ಪರ್ಫೆಕ್ಟ್. ನಾನು ಫಸ್ಟ್ ಟೈಮ್ ಕೇಳಿದ್ ನಿಜವಾಗ್ಲೂ ಐ ವಾಸ್ ಸ್ಟನ್. ಇಷ್ಟೇ ಇದೆ DKD ಸೆಟ್ಲೇನೆ ಹಿಂಗೆ ಕೇಳ್ತಾ ಇದ್ದೀನಿ ನಾನು, ಹೂ ಇಸ್ ದಿಸ್ ಗಾಯ್, ಮೈ ಗಾಡ್, ಇಷ್ಟೊಂದು ಈ ಥಾಟ್ ಪ್ರಾಸೆಸ್. ಆಮೇಲೆ ಆ್ಯಕ್ಟಿಂಗು ಅಷ್ಟೇ ತಮ್ಮ ಅವರು ಆರ್ಡಿನರಿಯಾಗಿ ಯಾರು ಬಂದು ಸೀರಿಯಸ್ ಆಗಿ ಕಥೆ ಹೇಳಿಲ್ಲ, ಭಾಳ ಇದಾಗಿ ಒಂದೊಂದು ಪಾತ್ರಕ್ಕೂ ಆ್ಯಕ್ಟ್ ಮಾಡ್ಕೊಂಡು ತೋರಿಸಿ. ಇವ್ರ ಪಾತ್ರನ, ನನ್ನ ಪಾತ್ರನ, ಉಪೇಂದ್ರ ಎಲ್ಲರ ಪಾತ್ರನೂ ಅಷ್ಟು ಅದ್ಭುತವಾಗಿ ಈ ಟೋಲ್ಡ್ ವೆರಿ ಬ್ರಿಲಿಯಂಟ್ಲಿ. ಆ ಬ್ರಿಲಿಯನ್ಸಿನೇ ಮತ್ತು ಇಲ್ಲಿವರೆಗೂ ತಗೊಂಬಂದಿಲ್ಲ. 100%. ಸರ್ ಶಿವಣ್ಣ ಸರ್ ಹೇಳಿ. ಸರ್ ಇಲ್ಲಿ ಏನಂದರೆ ಮೈಸೂರಿನಲ್ಲಿ ನಿಮ್ಮ ಪಾತ್ರದ ರಿವೀಲ್ ಮಾಡ್ಸೋಕ್ಕೆ ಸಾಕಷ್ಟು ಪ್ರಯತ್ನ ಆಗಿತ್ತು. ಅಲ್ಲಿ ಗೊತ್ತಾಗಲಿಲ್ಲ ಏನಂದ್ರೆ ನಿಮ್ಮ ಪಾತ್ರ ಏನಿರ್ಬೋದು ಅಂತೇಳಿ. ಇಲ್ಲಿ ರಮೇಶ್ ರೆಡ್ಡಿ ಸರ್ ಹೇಳಿದ್ರು ಅಣ್ಣ ಅವ್ರ ಸಿನಿಮಾ ನೆನಪಾಗುತ್ತೆ ಅಂತೇಳಿ. ಅಣ್ಣ ಅವ್ರ ಸಿನಿಮಾ ಕನೆಕ್ಟ್ ಅಂದರೆ ಅವರ ಅಭಿಮಾನಿಗಳಾಗಿ ನಾವೆಲ್ಲ ಅವರ ಪಾತ್ರ ಮತ್ತು ಆ ಗತ್ತು ಅದನ್ನೆಲ್ಲ ನೋಡಿದಾಗ ಇಲ್ಲಿ ಏನು ಸಿಗ್ಬೋದು, ಒಂದು ಬಂಗಾರದ ಮನುಷ್ಯ ಅಂತ ಹೇಳಿದ್ರು. ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಏನು ಹೇಳ್ಬೋದು ಅಂತ. ನೀವೇ ಸರ್ ನಿಮ್ಮ ಪಾತ್ರ ಅಂದರೆ ಏನು ಹೇಳ್ಬೋದು ಅಂದರೆ ಅಲ್ಲ ನಿಮ್ಮ ಪಾತ್ರ ಹೇಗಿರುತ್ತೆ, ಅಣ್ಣ ಅವ್ರನ್ನೇ ನೋಡ್ಬೋದಾ ನಾವು ಅಂತ. ರಿಯಾಲಿಟೀಸ್ ಆಫ್ ಲೈಫ್, ಅದನ್ನ ಎಂಟರ್ಟೈನಿಂಗ್ ಬೇರೆ ಹೇಳ್ತೀವಿ. ಫ್ಯಾಕ್ಟ್ಸ್ ಆಫ್ ಲೈಫ್, ರಿಯಾಲಿಟೀಸ್ ಆಫ್ ಲೈಫ್ ಅದನ್ನ ಹೇಳ್ತೀವಿ. ಅಲ್ಲ ಒಂದು ಬಂಗಾರದ ಮನುಷ್ಯ ಅಂದಾಗ ನಮ್ಗೆ ಎಲ್ಲೆಲ್ಲ ಹೋಗುತ್ತೆ ಮನಸ್ಸು. ಅಲ್ಲಿ ರಿಯಾಲಿಟಿ ಇದೆ, ಫ್ಯಾಕ್ಟ್ಸ್ ಇದೆ, ನಿಜ ಇದೆ. ಇದರಲ್ಲೂ ಅಷ್ಟೇ ರಿಯಾಲಿಟಿ, ಫ್ಯಾಕ್ಟ್ಸು, ನಿಜ ಇದೆ. ರಮೇಶ್ ರೆಡ್ಡಿ ಅವರು ಬಂಗಾರದ ಮನುಷ್ಯ ಅಂತ ಹೇಳಿದ್ದು ಬಂಗಾರದ ಮನುಷ್ಯ ಹತ್ರ ಇರುತ್ತೆ ಅಂತಲ್ಲ. ಬಂಗಾರದ ಮನುಷ್ಯ ಯಾವ ಲೆವೆಲ್ ಹಿಟ್ ಆಯ್ತು ಆ ಥರ ಆಗುತ್ತೆ. ಇದು ಬಂಗಾರ, ಇದು ಆ ಥರ ಅವ್ರು ಹೇಳಿದ್ದು. ನೀವು ಕ್ಯಾರೆಕ್ಟರ್ ಹೆಂಗಿರುತ್ತೆ ಬಂಗಾರದ ಮನುಷ್ಯ ಅಲ್ಲ, ಅದು ಸಣ್ಣ ಬಂಗಾರ, ಸಣ್ಣ ಬಂಗಾರ ಅದೇ ಹೇಳಿದ್ದು. ಅದು ಜನ್ಮ ಜನ್ಮದ ಲವ್. ಅದು ರಮೇಶ್ ರೆಡ್ಡಿ ಅವರೇ, ಈ ಫಿಲಮ್ದು ಬಜೆಟ್ ಏನು ಸರ್?
ಮೇಡಮ್ ನೀವು ಪಿಕ್ಚರ್ ನೋಡಿ ಆಮೇಲೆ ನೀವೇ ಡಿಸೈಡ್ ಮಾಡಿ ನನಗೆ ಹೇಳಿ ಮೇಡಮ್. ನಾವೇ ಡಿಸೈಡ್ ಇಲ್ಲ ಇಲ್ಲ ನಾನು ಯಾರು ಇಲ್ಲ ಮೇಡಮ್, ನಿಮ್ಮ ಫಿಲಮ್ ಬಂದ ಮೇಲೆ ನೋಡಿ. ಅಲ್ಲ ಹೊಸೊಬ್ರಿಗೆ ಓಕೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಅವರು ಹಿ ಹ್ಯಾಸ್ ಕಾರ್ವ್ಡ್ ಅ ನಿಶ್ ಫಾರ್ ಹಿಮ್ಸೆಲ್ಫ್, ಬಟ್ ಒಂದು ಹೊಸ ಡೈರೆಕ್ಟರ್ಗೆ ಎಷ್ಟು ಇನ್ವೆಸ್ಟ್ ಮಾಡ್ಬೋದು ನೀವು ಅಂತ ಅದಕ್ಕೆ ಕೇಳಿದ್ದು. ಅಲ್ಲ ಮೇಡಮ್, ಕಂಟೆಂಟ್ ಮೇಲೆ ಹೋಗುತ್ತೆ, ಆ ಕತೆ ಮೇಲೆ ಹೋಗುತ್ತೆ. ಫಸ್ಟ್ ಹೇಳಿಲ್ಲ ಮೈಸೂರಲ್ಲಿ ಶೂಟಿಂಗ್ ನೋಡಿದಾಗ ಹಿಂಗಿತ್ತು, ಆಮೇಲೆ ಸರ್ ನೀವು ಏನು ಬೇಕೋ ಹೇಳಿ ಸರ್ ನಾನು ಕೊಡ್ತೀನಿ ಅಂತ, ಅದು ಕಂಟೆಂಟ್ ಹಂಗೆ ಎಳ್ಕೊಂಡು ಹೋಗ್ಬಿಡ್ತು. ಅದು ಆ ಕಂಟೆಂಟ್ ಹಂಗೆ ಹೋಯ್ತು. ನಾವು ಅದಕ್ಕೆ ಇವಾಗ ಅಂತ ಹೇಳಿದ್ರು ಫ್ಯಾನ್ ಇಂಡಿಯಾ ಅಂತ ಹೇಳಿದ್ರೆ, ಫ್ಯಾನ್ ಇಂಡಿಯಾ ಎಲ್ಲ ಸ್ಟೋರಿ ಫ್ಯಾನ್ ಇಂಡಿಯಾ ಮಾಡೋಕ್ಕಾಗಲ್ಲ ಮೇಡಮ್. ಯೂನಿವರ್ಸಲ್ ಎಲ್ಲರೂ ನೋಡಬೇಕು. ನಿಮ್ಮ ಮನೇಲಿ ನಡೆಯೋದು, ನಮ್ಮ ಮನೇಲಿ ನಡೆಯೋದು, ರೋಡಲ್ಲಿ ನಡೆಯೋದು, ಎಲ್ಲಿ ನಡೆಯೋದು ಅಂತ ಎಲ್ಲ ಯೂನಿವರ್ಸಲ್ ಇದ್ರೇನೆ ಎಲ್ಲರೂ ನೋಡೋದು. ಆಯ್ತು ಸರ್. ಅರ್ಜುನ್ ಜನ್ಯ ಅವರೇ, ಓಕೆ. ಈಗ ಶಿವಣ್ಣ ತುರ್ತಾಗಿ ಹೊರಡಬೇಕಾಗಿದೆ, ಹಾಗಾಗಿ ಕೊನೆಯ ಒಂದು ಅಥವಾ ಅರ್ಜುನ್ ಸರ್, ಇದು ಸಿನಿಮಾ ಇಷ್ಟೆಲ್ಲ ವಿಶೇಷತೆ ಇದೆ, ಸಿನಿಮಾ ಯಾವಾಗ ರಿಲೀಸ್ ಮಾಡಬೇಕು ಅಂತ ಅನ್ಕೊಂಡಿದ್ರಾ ಸರ್? ಇವತ್ತು ಸರ್, ಇವತ್ತು ಶೂಟಿಂಗ್ ಮುಗಿದಿದೆ ಸರ್. CG ಕೆಲಸದ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮ ರಿಲೀಸ್ ಡೇಟ್. ನಾಯಕಿಯರಿಗೆ ಒಬ್ಬರು ನಾಯಕರಿಗೆ ಕೌಸ್ತುಭ ಮಣಿ ಅಂತಿದ್ದಾರೆ ಸರ್. ನಮ್ಮ ಫಿಲ್ಮ್ ಸೈನ್ ಮಾಡಿದ ತಕ್ಷಣ ಮದುವೆ ಆಗೋಯ್ತು ಸರ್. ಅವ್ರಿಗೆ ಕೆನಡಾಗೆ ಹೋಗ್ಬಿಟ್ರು, ಬಟ್ ನಮ್ಮ ಕೆಲಸ ಮುಗಿಸ್ಕೊಟ್ಟು ಹೋಗಿದ್ದಾರೆ ಸರ್. ರಾಜ್ ಸರ್ಗೆ ಪೇರ್ ಇರ್ತಾರೆ ಸರ್. ಶಿವಣ್ಣಂಗೆ ಉಪೇಂದ್ರ ಸರ್ಗೆ ಹೀರೋಯಿನ್ಸ್ ಇಲ್ವಾ? ಉಪೇಂದ್ರ ಅಂದ್ರೆ ಶಿವಣ್ಣ ಅವ್ರಿಗೆ ಹೀರೋಯಿನ್ಸ್ ಅಂದ್ರೆ ನಾಯಕಿಯರು ಯಾರು? ಸಿನಿಮಾ ನೋಡಿ ಸರ್. ಎಲ್ಲದಕ್ಕೂ ಅದೇ ಉತ್ತರ ಆಯ್ತು ಅರ್ಜುನ್ ಸರ್. ಅಂದ್ರೆ ಈ ಸಿನಿಮಾ ಕತೆ ಇನ್ಸ್ಪಿರೇಷನ್ ಏನಂದ್ರೆ ಕತೆನೇ ಹಂಗಿದೆ. ಅಲ್ಲ, ಈ ಸಿನಿಮಾದ ಕತೆ ಇನ್ಸ್ಪಿರೇಷನ್ ಅಥವಾ ನಮ್ಮ ರಮೇಶ್ ರೆಡ್ಡಿ ಸರ್ ಹೇಳ್ದಂಗೆ ರಾಜ್ಕುಮಾರ್ ಸರ್ ಸಿನಿಮಾಗಳಂದಿದ್ದು ನಮ್ಮೊಂದು ಸಾಕಷ್ಟು ಇದು ವಿಶೇಷತೆಗಳಿರುತ್ತೆ. ಆ ಥರ ಯಾವುದನ್ನ ಸಿನಿಮಾ ತಗೊಂಡು ಇನ್ಸ್ಪೈರ್ ಆಗಿ ಇಟ್ಕೊಂಡು ಏನೋ ಮಾಡಿರೋದಾ ಹೇಗೆ ಸರ್? ಇದು ನಿಜ ಹೇಳ್ಬೇಕಂದ್ರೆ ಇದಕ್ಕೆ ಇನ್ಸ್ಪಿರೇಷನ್ ನಮ್ಮ ಅಣ್ಣ ಸರ್. ನಾನು ಕೋವಿಡಲ್ಲಿ ಐ ಲಾಸ್ಟ್ ಮೈ ಬ್ರದರ್. ಓಕೆ, ಅವನೇ ಆಶೀರ್ವಾದ ಮಾಡಿ ಈ ಕತೆ ನನ್ನ ತಲೆಗೆ ತುಂಬಿಸ್ಬಿಟ್ಟು ಹೋಗಿದ್ದಾನೆ. ಅವನೇ ಇನ್ಸ್ಪಿರೇಷನ್. ಸಿನಿಮಾ ನೋಡಿ ಆಮೇಲೆ ಗೊತ್ತಾಗುತ್ತೆ. ಅಣ್ಣ ಜಲ್ದಿ ಹೋಗ್ಬೇಕು ಸರ್. ಅರ್ಜುನ್ ಸರ್, one last curious question, please sir. Every hero illiroru they can have like 2 to 3 parts. 45 pan India. So I'm just curious whether this will be wrapped up in one part or will be there another part, like climax al enaru so you'll go to reveal it something like that, so that's curious. I know you maybe or maybe it will be there sir. Thank you sir. Okay. ಇದಕ್ಕೆ ಉತ್ತರ ಕೊಡೋದಕ್ಕೆ ಮುನ್ನ ಇದು ಕೊನೆಯ ಪ್ರಶ್ನೆಯಾಗಿತ್ತು. 45 ನಿಮಗೋಸ್ಕರ ಮತ್ತಷ್ಟು ಖಂಡಿತವಾಗಿಯೂ ಸುದ್ದಿಗೋಷ್ಠಿಯನ್ನ ಅರೇಂಜ್ ಮಾಡ್ತೀವಿ. ಅದಕ್ಕೊಂದು ಉತ್ತರ ಕೊಡಿ ಸರ್. ಟೀಸರ್ ಅಲ್ಲಿ ಒಂದು ಒಳ್ಳೆ ಡೈಲಾಗ್ ಇಟ್ಟಿದ್ದೀವಿ ಸರ್, ಆದಷ್ಟು ಬೇಗ ಬರುತ್ತೆ ಸರ್. ಮೇಡಮ್ ಮಿಮಿಕ್ರಿ ಮಾಡಿದ್ರೆ ಡೈಲಾಗ್ ಹೇಳ್ಬೇಕಾಗುತ್ತೆ, ನೀವಿಬ್ಬರು ಎಲ್ಲ ಆ ಕಡೆಯಿಂದ ಈ ಕಡೆ ಬರ್ತಾ ಇದ್ದೀರಾ. ಸೊ ಸ್ವೀಟ್ ಆಫ್ ಯು, ಬಟ್ ಥ್ಯಾಂಕ್ ಯು ಸೊ ಮಚ್. ವಿಲ್ ಕ್ಯಾಚ್ ಇಟ್ ಸಮ್ ಟೈಮ್. ಥ್ಯಾಂಕ್ ಯು ಸೋ ಮಚ್.